What's up, future officers? Welcome to day 14 of the 70-day challenge. ಇವತ್ತು we are going to be discussing a very important topic. ಹೋದ್ ಸರಿ 2021 ಪೇಪರ್ ಅಲ್ಲೂ ಅಂದ್ರೆ 2018 ಪೇಪರ್ 2021 ಅಲ್ಲಿ ನಮ್ಗೆ ಎಕ್ಸಾಮ್ ನಡೆದಿದ್ದು. ಆ ಪೇಪರ್ ಅಲ್ಲೂ ಲಾಸ್ಟ್ ಕ್ವೆಶ್ಚನ್ ನೀವು ನೋಡಿದ್ರೆ ಇಟ್ ವಾಸ್ ಅಬೌಟ್ ಇಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ನಾವು ಹೇಳ್ಬೋದು. Okay, so today we are going to be talking not in full detail but still a very important topic about emotional intelligence. Okay, so ಮೊದಲು ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೆ ಏನು ಅಂತ ನೋಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಟರ್ಮ್ ಯಾರು ಕೊಟ್ಟಿದ್ದು, ಇದು ಮೊದ್ಲಿಂದನೇ ಇತ್ತ ನೈತಿಕತೆ ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಮೊದ್ಲಿಂದನೇ ಇತ್ತ ಅಂದ್ರೆ ಇಲ್ಲ, ಇದೊಂದು ಹೊಸ ಕಾನ್ಸೆಪ್ಟ್. ಓಕೆ, ಇಂಟೆಲಿಜೆನ್ಸ್ ಅಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಒಂದು ಟೈಪ್ ಇರುತ್ತೆ ಅಂತ ಹೇಳಿರೋರು ಡೇನಿಯಲ್ ಗೋಲ್ಮ್ಯಾನ್ ಅಂತ ಒಂದು ವ್ಯಕ್ತಿ. ಅವ್ರು ಇನ್ಫ್ಯಾಕ್ಟ್ ಒಂದು ಬುಕ್ನು ಬರೀತಾರೆ, ಅದರಲ್ಲಿ ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಮಾತಾಡ್ತಾರೆ. ಇವತ್ತು ನಾವು ಮಾತಾಡೋದನ್ನು ಇದೆ, ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಡೆಫಿನೇಷನ್ ಮತ್ತೆ ಅದಾದ್ಮೇಲೆ ಡೇನಿಯಲ್ ಗೋಲ್ಮ್ಯಾನ್ ಮಾಡೆಲ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಡೆಫಿನೇಷನ್ ಹೋಗೋಕ್ಕಿಂತ ಮುಂಚೆ ಇನ್ ಸಿಂಪಲ್ ಟರ್ಮ್ಸ್ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಇಟ್ ಇಸ್ ಇಮೋಟೈಸಿಂಗ್ ವಿತ್ ಯೋರ್ ರೀಸನ್ಸ್ ಅಂಡ್ ರೀಸನಿಂಗ್ ವಿತ್ ಯೋರ್ ಇಮೋಷನ್ಸ್ ಅಂತ ಹೇಳ್ಬೋದು. ಓಕೆ, ಇಮೋಟೈಸಿಂಗ್ ವಿತ್ ಯೋರ್ ರೀಸನ್ಸ್ ಅಂದ್ರೆ ನನ್ನ ಒಂದು ಥಿಂಕಿಂಗ್ ಏನಿದೆ, ನನ್ನ ಒಂದು ರೀಸನಿಂಗ್ ಏನಿದೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಆ ಯೋಚನೆನ ನಾನು ಹೇಗೆ ಸಬ್ಸ್ಟಾನ್ಶಿಯೇಟ್ ಮಾಡ್ತಾ ಇದ್ದೀನಿ, ಈ ಒಂದು ಈ ಒಂದು ಥಿಂಕಿಂಗ್ ಹಿಂದೆ ನಾನು ಏನಾದ್ರೂ ಒಂದು ಸ್ವಲ್ಪ ಭಾವನೆಗಳು ಇಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾರೋ ಒಬ್ರು ತುಂಬಾ ವಯಸ್ಸಾಗಿರೋರು ಬಂದು ನೋಡ್ತೀನಿ, ಅವರು ನಾನೊಬ್ಬ KS ಅಧಿಕಾರಿ ಅಂದ್ರೆ ಅವರು ನನ್ನ ಹತ್ರ ಬಂದು ಕೇಳ್ಕೊಂತಾರೆ, ಈ ತರ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ, ಓಕೆ ನನ್ಗೆ ರೇಷನ್ ಕೊಡಕ್ಕಾಗುತ್ತಾ ಅಂತ. ನನಗೆ ಗೊತ್ತು, ಅವ್ರು ನೋಡಿದ್ರೆ ನನ್ಗೆ ಗೊತ್ತಾಗ್ತಾ ಇದೆ ಅವರು ತುಂಬಾ ಬಡವರು, ಡೆಫಿನೆಟ್ ಆಗಿ ಅವ್ರಿಗೆ ಈ ಲಾಭ ಸಿಗ್ಬೇಕು, ಬಟ್ ಏನೋ ಒಂದು ಕಾರ್ಡ್ ಮಾಡ್ಸಿಲ್ಲ ಅಂತ. ಇವಾಗ ನನ್ಗೇನಾದ್ರು ನಾನ್ ಬರೀ ಇವ್ರ ಕಾರ್ಡ್ ಇಲ್ಲ, ಇವ್ರು ನಿಂಗೆ ಸಿಗಲ್ಲ ಅಂತ ಹೇಳ್ಬಿಟ್ರೆ ಅದು ಮೇ ಬಿ ನಾನೇನ್ ತಪ್ಪು ಮಾಡ್ತಾ ಇಲ್ಲ, ಬಟ್ ಐ ಐ ಬೀಯಿಂಗ್ ಎಂಪಥೆಟಿಕ್ ದರ್? ಓಕೆ, ಒಂದ್ ಸಹಾನುಭೂತಿಯಿಂದ ನಡ್ಕೊಂತಿದ್ದೀನ ಅಂದ್ರೆ ಇಲ್ಲ. ಏನಕ್ಕಂದ್ರೆ ಆ ಒಂದು ರೀಸನಿಂಗ್ ಹಿಂದೆ ನನ್ನ ಒಂದು ಭಾವನೆಗಳನ್ನ ನಾನು ಹಾಕಿಲ್ಲ. ಓಕೆ, ನಾನೊಂದು ಇಮೋಷನ್ಸ್ ನ ಅಲ್ಲಿ ಪ್ಲೇಸ್ ಮಾಡಿಲ್ಲ ಅಲ್ವಾ? ಅದೇ ತರ ಇವಾಗ ಲೈಕ್ ರೀಸನಿಂಗ್ ವಿತ್ ಯೋರ್ ಇಮೋಷನ್ಸ್ ಅಂದ್ರೆ ನಮ್ಗೆ ಕೆಲವೊಂದು ಸಂದರ್ಭಗಳಲ್ಲಿ, ಎಸ್ಪೆಷಲಿ ಜೀವನದ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಕಂಪ್ಲೀಟ್ ಇಮೋಷನಲ್ ಟರ್ಮಾಯಿಲ್ ಆಗ್ಬಿಡತ್ತೆ. ಅಂದ್ರೆ ಬೇರೆ ಏನೂ ನಮ್ಗೆ ಸರಿಯಾಗಿ ತೋಚಲ್ಲ, ಸರಿಯಾಗಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಫುಲ್ಲು ಮೈಂಡ್ ಎಲ್ಲ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ಗೊಂದಲಗಳು ಸೇರ್ಕೊಳ್ಳುತ್ತೆ, ನಿಮ್ಗೆ ಸರಿಯಾಗಿ ಯೋಚನೆ ಮಾಡಕ್ಕಾಗಲ್ಲ, ಬರೀ ಭಾವನೆಗಳು. ಆ ಒಂದು ಟೈಮಲ್ಲಿ ನೀವು ಹೇಗೆ ಯೋಚನೆ ಮಾಡ್ತೀರಾ? ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಗೆ ಮೋಸ್ಟ್ ಇಂಟೆನ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ತುಂಬಾ ಕ್ಲೋಸ್ ಆಗಿರೋರು ಯಾರೋ ಒಬ್ರದ್ದು ಡೆತ್ ಆಯ್ತು ಅಂತ ಅನ್ಕೊಳ್ಳಿ. ನಿಮ್ಮ ಒಂದು ಕ್ಲೋಸ್ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ನಿಮ್ಮ ಒಂದು ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಯಾರ್ದೋ ಒಬ್ರದ್ದು ತುಂಬಾ ಕ್ಲೋಸ್ ಆಗಿರೋರ್ದು ಒಂದು ಅವ್ರು ತೀರ್ ಹೋದ್ರೆ ನಿಮ್ಗೆ ಯಾವ ತರ ಒಂದು ಇಂಟೆನ್ಸ್ ಇಮೋಷನ್ಸ್ ಫೀಲ್ ಆಗುತ್ತೆ. ಆ ತರ ಇಮೋಷನ್ಸ್ ಅಲ್ಲಿ ಎಷ್ಟೊಂದ್ ಜನ ಏನೇನೋ ಆಗೋಗ್ತಾರೆ, ಏನಕ್ಕಂದ್ರೆ ದೇ ಕಾಂಟ್ ಥಿಂಕ್ ಸ್ಟ್ರೈಟ್ ಅಂತ. ಬಿಕಾಸ್ ದೇ ಕಾಂಟ್ ಥಿಂಕ್ ಸ್ಟ್ರೈಟ್ ಎಷ್ಟೊಂದ್ ಜನ ಆಲ್ಕೋಹಾಲಿಕ್ಸ್ ಆಗ್ಬಿಡ್ತಾರೆ, ಡ್ರಂಕರ್ಡ್ಸ್ ಆಗ್ತಾರೆ, ಡ್ರಗ್ಸ್ ತಗೊಂತಾರೆ. ಓಕೆ, ಆಮೇಲೆ ಸರಿಯಾಗಿ ಯೋಚನೆ ಮಾಡೋದು ಬಿಟ್ಬಿಟ್ಟು ಯಾವಾಗ್ಲೂ ಮಲ್ಕೊಂಡಿರ್ತಾರೆ. ಬಟ್ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಇದ್ರ ಬಗ್ಗೆ, ಅಂದ್ರೆ ಆ ಭಾವನೆಗಳು ಡೆಫಿನೆಟ್ ಆಗಿ ಬರುತ್ತೆ. ಯಾರಾದ್ರೂ ಒಂದು ಕ್ಲೋಸ್ ಆಗಿದ್ರೆ ಈ ಎಲ್ಲಾ ಇಮೋಷನ್ಸ್ ಬರುತ್ತೆ. ಇನ್ನು ಕೆಲವ್ರಿಗೆ ಬದುಕಲೇಬಾರ್ದು ಅಂತಾನು ಅನ್ಸುತ್ತೆ, ಕೆಲವ್ರು ಇವನ್ ಸೂಸೈಡ್ ಅನ್ನು ಅಟೆಂಪ್ಟ್ ಮಾಡ್ಕೋಬಹುದು. ಈ ತರ ಎಲ್ಲ ಅವರು ಬರೀ ಇಮೋಷನ್ಸ್ ಇಂದ ಡ್ರೈವ್ ಮಾಡಿದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಯೋಚನೆ ಮಾಡಕ್ಕಾಗಲ್ಲ. ಬಟ್ ಆ ಒಂದು ಇಮೋಷನ್ಸ್ ಹಿಂದೆ ಒಂದ್ ಸ್ವಲ್ಪ ಅವರು ಯೋಚನೆ ಇಟ್ರೆ, ಓಕೆ, ಅಂದ್ರೆ ಇಫ್ ದೇ ರೀಸನ್ ವಿತ್ ದರ್ ಇಮೋಷನ್ಸ್, ಅವಾಗ ಏನಾಗುತ್ತೆ, ಅವಾಗ ಯೋಚನೆ ಮಾಡ್ತಾರೆ, ಈ ಒಂದು ವ್ಯಕ್ತಿಯಿಂದ ನಾನು ನನ್ನ ಜೀವನದಲ್ಲಿ ಏನೇನ್ ಕಲ್ತಿದ್ದೀನಿ, ಆ ಒಂದು ವ್ಯಕ್ತಿ ಹೇಳ್ಕೊಟ್ಟಿರೋ ಒಳ್ಳೆಯದನ್ನ ನಾನು ನನ್ನ ಲೈಫ್ ಅಲ್ಲಿ ನಾನು ಫಾಲೋ ಮಾಡೋವರೆಗೂ, ಅವಾಗ
ಕಂಪ್ಲೀಟ್ ಆಗಿ ಈ ಒಂದು ವ್ಯಕ್ತಿ ಯಾವಾಗ್ಲೂ ಸಾವಿರಲ್ಲ. ಏನಕ್ಕಂದ್ರೆ ಅವ್ರು ಯಾವಾಗ್ಲೂ ನನ್ನ ಮೂಲಕ, ನನ್ನ ವರ್ತನೆಗಳ ಮೂಲಕ, ನನ್ನ ಒಂದು ಬಿಹೇವಿಯರ್ ಮೂಲಕ ಅವ್ರು ಯಾವಾಗ್ಲೂ ಜೀವಂತವಾಗಿರ್ತಾರೆ ಅಂತ. ಬಟ್ ಈ ತರ ಒಂದು ಯೋಚನೆ ಯಾವಾಗ ಬರುತ್ತಂದ್ರೆ ಅವರು ಅವರ ಇಮೋಷನ್ಸ್ ಹತ್ರ ಮಾತ್ರ ಯೋಚನೆ ಮಾಡಿದೆ ಆ ಇಮೋಷನ್ಸ್ ನ ಒಂದ್ ಸ್ವಲ್ಪ ರೀಸನ್ಸ್ ಹಾಕ್ಬಿಟ್ಟು ಯೋಚನೆ ಮಾಡೋದು. ಇವಾಗ 2 ಲೈನ್ ಹೇಳಿದ್ದೀನಿ. ಈ 2 ಲೈನ್ ಅಲ್ಲಿ 2 ಲೈನ್ ಸೇರಿದ್ರೇನೆ ಇಮೋಷನಲ್ ಇಂಟೆಲಿಜೆನ್ಸ್. ಬರೀ ಒಂದೇ ಒಂದು ಲೈನ್ ನೋಡಿದ್ರೆ ಅದು ಇಮೋಷನಲ್ ಇಂಟೆಲಿಜೆನ್ಸ್ ಅಲ್ಲ. ಅದೇ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ವೇರ್ ಯು ಇಮೋಟೈಸ್ ವಿತ್ ಯುವರ್ ರೀಸನ್ಸ್. ಓಕೆ, ಅಲ್ಲಿ ರೀಸನಿಂಗ್ ಅಲ್ಲಿ ಇಮೋಷನ್ಸ್ ಹಾಕೋದು. ವೇರ್ ಯು ರೀಸನ್ ವಿತ್ ಯುವರ್ ಇಮೋಷನ್ಸ್. ಓಕೆ, ಆದ್ರೆ ತುಂಬಾ ಇಮೋಷನ್ಸ್ ಮಾತ್ರ ಇರುವಾಗ ಅಲ್ಲೂ ರೀಸನ್ ಹಾಕೋದು. ಎರಡೂ ಇಮೋಷನಲ್ ಇಂಟೆಲಿಜೆನ್ಸ್. ಇವಾಗ ಡೇನಿಯಲ್ ಗೋಲ್ಮ್ಯಾನ್ ಅವರು ಒಂದು ಡೆಫಿನೇಷನ್ ಕೊಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್. ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಂದ್ರೂ ಇದೇ ಡೆಫಿನೇಷನ್ ಬರಿಬೇಕು. ಈ ಡೆಫಿನೇಷನ್ ಏನಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಬಂದು ಇವ್ರು ಹೇಳ್ತಾರೆ ಇಟ್ ಇಸ್ ದಿ ಅಬಿಲಿಟಿ, ಓಕೆ, ಇಟ್ ಇಸ್ ದಿ ಅಬಿಲಿಟಿ ಟು ರೀಸನ್ ವಿತ್ ಯೋರ್ ಇಮೋಷನ್ಸ್ ಅಂಡ್ ಯೂಸ್ ಇಮೋಷನ್ಸ್ ಇನ್ ರೀಸನಿಂಗ್ ಅಂತ. ಓಕೆ, ಇದು ನಾರ್ಮಲ್ ಒಂದು ಲೈನು. ಇದಾದ್ಮೇಲೆ ಡೇನಿಯಲ್ ಗೋಲ್ಮ್ಯಾನ್ದು ಡೆಫಿನೇಷನ್ ಬರುತ್ತೆ. ಓಕೆ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇವರು ಇಮೋಷನಲ್ ಇಂಟೆಲಿಜೆನ್ಸ್ ಇಸ್ ಇಮೋಷನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇಟ್ ಇಸ್ ಇಮೋಷನಲ್ ಮ್ಯಾನೇಜ್ಮೆಂಟ್. ದಟ್ ಈಸ್ ದಿ ಅಬಿಲಿಟಿ ಟು ನೋ, ಅಂಡರ್ಸ್ಟ್ಯಾಂಡ್ ಅಂಡ್ ರೆಗ್ಯುಲೇಟ್ one's own emotions as well as that of others so that you can deal with any situation effectively ಅಂತ. ಓಕೆ, ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ನಿಮ್ಮ ಇಮೋಷನ್ಸ್ ಜೊತೆ ನೀವು ರೀಸನ್ ಮಾಡಕ್ ಆಗ್ತಿದೆ. ಓಕೆ, ಇನ್ನೊಂದು ನೀವು ರೀಸನ್ಸ್ ಕೊಡ್ತಾ ಇದ್ದೀರಾ ಇಮೋಷನ್ಸ್ ಅಲ್ಲಿ. ಡೇನಿಯಲ್ ಗೋಲ್ಮ್ಯಾನ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ, ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಅದು ನಥಿಂಗ್ ಬಟ್ ನಿಮ್ ಇಮೋಷನ್ ನ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅನ್ನೋದೇ ಇಮೋಷನಲ್ ಇಂಟೆಲಿಜೆನ್ಸ್. ಇಲ್ಲಿ 2 ಕಾಂಪೋನೆಂಟ್ ಇದೆ. ಒಂದು, ನಾವು ನಮ್ಮನ್ನ ನಾವು ನಮ್ಮ ಇಮೋಷನ್ಸ್ ನಾವು ಗೊತ್ತು ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕು, ಮತ್ತೆ ಅದನ್ನ ರೆಗ್ಯುಲೇಟ್ ಮಾಡ್ಬೇಕು. ಯಾವಾಗ ಯಾವ ತರ ಒಂದು ಇಮೋಷನ್ಸ್ ಬರ್ತಾ ಇದೆ ಅಂತ ನಮ್ಮ ಒಳಗಡೆ ಇರುವಂತ ಭಾವನೆಗಳನ್ನ ನಾವು ರೆಗ್ಯುಲೇಟ್ ಮಾಡ್ಕೋಬೇಕು. ಓಕೆ, ಬರೀ ನಮ್ದು ಮಾತ್ರ ಅಲ್ಲ, ಬೇರೆಯವ್ರದ್ದು ಕೂಡ. ಓಕೆ, ಅಂಡ್ ದಟ್ ಇಸ್ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ನಂಬರ್ 1, ನಮ್ಮ ಇಮೋಷನ್ಸ್ ನ ನಾವು ಮೊದಲು ತಿಳ್ಕೋಬೇಕು, ಆಮೇಲೆ ರೆಗ್ಯುಲೇಟ್ ಮಾಡಬೇಕು. ಇನ್ನೊಂದು, ಬೇರೆಯವ್ರ ಇಮೋಷನ್ಸ್ ನ ತಿಳ್ಕೋಬೇಕು, ಆಮೇಲೆ ಅದನ್ನು ರೆಗ್ಯುಲೇಟ್ ಮಾಡಬೇಕು. ಅಷ್ಟು ಗೊತ್ತಾದ್ರೆ ನೀವೊಂದು ಇಮೋಷನಲ್ ಇಂಟೆಲಿಜೆಂಟ್ ಪರ್ಸನ್ ಅಂತ. ಓಕೆ, ಸೊ ಐ ಹೋಪ್ ದಟ್ ಯು ಹ್ಯಾವ್ ದಿಸ್ ಕ್ಲಾರಿಟಿ ನೌ. ಅಂಡ್ ಈ ಕ್ಲಾರಿಟಿ ಜೊತೆ ಇವಾಗ ನಾವು ಮುಂದೆ ಹೋಗೋಣ. ಓಕೆ, ಸೊ ಇವಾಗ ಇಮೋಷನಲ್ ಇಂಟೆಲಿಜೆನ್ಸ್ ಬಂದು ಭಗವದ್ಗೀತಾಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಂಡಿಯನ್ ಫಿಲಾಸಫಿಲಿ, ಭಾರತದ ತತ್ವಜ್ಞಾನದಲ್ಲಿ ಈ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡಿ. ಯಾರು ಇಮೋಷನಲಿ ಇಂಟೆಲಿಜೆಂಟ್ ಇರ್ತಾರೋ ಭಗವದ್ಗೀತಾಲಿ ಅವ್ರಿಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಸ್ಥಿತಪ್ರಜ್ಞಾ ಅಂತ. ಸ್ಥಿತಪ್ರಜ್ಞಾ ಅಂದ್ರೆ ಏನು? ಯಾವ ಯೋಗಿ ಅಥವಾ ಮುನಿ ಅವ್ರಿಗೆ ಒಂದು ಸ್ಟಡಿ ವಿಸ್ಡಮ್ ಇರುತ್ತೆ. ಅಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎರಡನ್ನು ಈಕ್ವಾನಿಮಿಟಿಯಿಂದ ತಗೊಂತಾರೆ. ಒಂದು ಕೆಟ್ಟದಾಯ್ತು ಅಂತ ಡಿಪ್ರೆಷನ್ ಅಲ್ಲಿ ಹೋಗಲ್ಲ, ಒಳ್ಳೇದಾಯ್ತು ಅಂತ ತುಂಬಾ ಹಾಗೆ ಆ ಒಂದು ಹೈ ಫೀಲಿಂಗ್ ಅಲ್ಲಿ ಯಾವತ್ತೂ ಹಾರಾಡಲ್ಲ. ರೈಟ್, ಏನೇ ಬಂದ್ರು ಅದನ್ನ ಈಕ್ವಲ್ ಆಗಿ ತಗೊಂತಾರೆ, ಈಕ್ವಾನಿಮಿಟಿಯಿಂದ ತಗೊಂತಾರೆ. ಇದನ್ನ ಹೇಗೆ ಅಚೀವ್ ಮಾಡೋದು ಅಂದ್ರೆ ಇವ್ರು ಹೇಳ್ತಾರೆ ಭಗವದ್ಗೀತಾಲಿ, ನಿಷ್ಕಾಮ ಕರ್ಮದಿಂದ ಇದನ್ನ ಅಚೀವ್ ಮಾಡಬಹುದು ಅಂತ. ನಿಷ್ಕಾಮ ಕರ್ಮ ಅಂದ್ರೆ ಏನು? ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದ್ರೆ ನಮ್ಮ ಒಂದು ಡ್ಯೂಟಿಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡಬೇಕು, ಅದರ ಫಲ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದರ ಫ್ರೂಟ್ಸ್ ಆಫ್ ಲೇಬರ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಡ್ಯೂಟಿಯಿಂದ ನಾವು ಮಾಡ್ಕೊಂಡು ಹೋದ್ರೆ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅವಾಗ ನಾವು ಒಂದು ದಿನ ಸ್ಥಿತಪ್ರಜ್ಞರಾಗ್ತೀವಿ ಅಂತ. ಸ್ಥಿತಪ್ರಜ್ಞ ಅಂದ್ರೆ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ. ಅಂದ್ರೆ ಒಳ್ಳೇದ್ ನಡೆದ್ರು ಕೆಟ್ಟದ್ ನಡೆದ್ರು ಎಲ್ಲ ನಡೆಯುತ್ತೆ, ಬಟ್ ಅದನ್ನ ಈಕ್ವಲ್ ಆಗಿ ತಗೊಳ್ಳೋದು, ಈಕ್ವಾನಿಮಿಟಿಯಿಂದ ತಗೊಳ್ಳೋದು, ಅದನ್ನ ನಾವು ಏನಂತ ಕರಿತೀವಿ? ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾವು ಈ ಈ ಅರ್ಷದ್ ವರ್ಗಾಸ್ ಅಂತ ಒಂದಿದೆ. ಓಕೆ, ಅರ್ಷದ್ ವರ್ಗ ಅಂದ್ರೆ
ಬೇಸಿಕ್ಲಿ ನೀವು ಇದನ್ನ ಕೇಳಿರ್ತೀರಾ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಓಕೆ, ಇದನ್ನ ನಾವು ಅರ್ಷದ್ ವರ್ಗ ಅಂತ ಹೇಳ್ತೀವಿ. ಅಂದ್ರೆ 6 ವೈಸಸ್ ಆಫ್ ಅ ಮ್ಯಾನ್, ಅಂದ್ರೆ ಒಂದು ಮನುಷ್ಯನ ಕೆಟ್ಟು ಗುಣಗಳು. ಇದನ್ನ ಭಗವದ್ಗೀತೆಯಲ್ಲಿ ಏನಂತ ಹೇಳಿ ಡಿಸ್ಕ್ರೈಬ್ ಮಾಡಿದ್ದಾರೆ, ಅರ್ಷದ್ ವರ್ಗಗಳು. ಈ ಇಮೋಷನಲ್ ಇಂಟೆಲಿಜೆನ್ಸ್ ನಾವು ಯಾವಾಗ ತಪ್ತೀವೋ ಅವಾಗ ಈ ನೆಗೆಟಿವ್ ಇಮೋಷನ್ಸ್ ಎಲ್ಲಾನು ನಮ್ಗೆ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವ್ದ್ಯಾವ್ದದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದನ್ನ ನಾವೇನಂತ ಕರಿತೀವಿ? ಅರ್ಷದ್ ವರ್ಗ. ಇದ್ರ ಜೊತೆ ಆಲಸ್ಯನೂ ಇದೆ, ಅದು ಒಂದು ಎಕ್ಸ್ಟ್ರಾ ಒಂದು ಇದು. ಆಲಸ್ಯ ಅಂದ್ರೆ ಲೇಸಿನೆಸ್. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಟ್ರೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ರಾವಣ. ಓಕೆ, ರಾವಣ ಬಂದು ಈ ಸೆಟ್ ಟು ಬಿ ಅ ವೆರಿ ಗ್ರೇಟ್ ಲರ್ನೆಡ್ ಸ್ಕಾಲರ್, ಅಟ್ಮೋಸ್ಟ್ ಡಿವೋಟಿ, ಅವರಷ್ಟು ಇಂಟೆಲಿಜೆಂಟ್ ಬೇರೆ ಯಾರು ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ನೋಡಿ, ಒಂದು ಕಾಮ, ಲೋಭ, ಮೋಹ ಇದೆಲ್ಲ ಅವ್ರಿಗೆ ಬಂದು ಸಡನ್ ಆಗಿ ಏನಾಗುತ್ತೆ, ಅವರು ಅಷ್ಟು ಬುದ್ಧಿವಂತಿಕೆ ಇದ್ರೂ ಇಟ್ ಬ್ಲೈಂಡ್ಸ್ ಹಿಮ್ ಟು ಡೂ ಅ ಮಿಸ್ಟೇಕ್. ಓಕೆ, ದಟ್ ಇಸ್ ಕಿಡ್ನಾಪ್ ಸೀತಾ. Okay, there are so many stories, but basic thing is you have to understand this much, that ಅವ್ರು ಅಷ್ಟು ಇಂಟೆಲೆಕ್ಚುಯಲ್ ಆಗಿನೂ ಅವರ ಒಂದು ಕಣ್ಣನ್ನ ಈ ಒಂದು ನೆಗೆಟಿವ್ ಇಮೋಷನ್ಸ್ ಮುಚ್ಚಿಬಿಡುತ್ತೆ ಅಂತ. ಸೊ ಈ ಇಮೋಷನ್ಸ್, ನಮ್ಮ ಇಮೋಷನ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ರೆಗ್ಯುಲೇಟ್ ಮಾಡೋದು. ಬೇರೆಯವ್ರ ಇಮೋಷನ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ರೆಗ್ಯುಲೇಟ್ ಮಾಡೋದು. ಇದನ್ನ ಯಾರು ಮಾಡಕ್ಕೆ ಬಂದ್ರೆ ಅವರು ಜೀವನದಲ್ಲಿ ಅವ್ರಿಗೆ ಯಾವುದೇ ಒಂದು ಸ್ಟಾಪ್ ಇರಲ್ಲ, ಅವ್ರು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ರೈಟ್? ಇನ್ಫ್ಯಾಕ್ಟ್ ನೀವು ಒಂದು ಅಬ್ಸರ್ವ್ ಮಾಡಿ, ಎನಿ ಫಿಲಮ್ ತಗೊಳ್ಳಿ, ಎನಿ ಸ್ಟೋರಿ ತಗೊಳ್ಳಿ, ಯಾವುದೇ ಒಂದು ಕತೆ ಆಗಿರ್ಲಿ, ಒಂದು ಫಿಲಮ್ ಆಗಿರ್ಲಿ, ಒಂದು ಇದು ಅಲ್ಟಿಮೇಟ್ಲಿ ಒಂದು ವಿಲನ್ ಅಂತ ನಾವು ಯಾರನ್ನ ಹೇಳ್ತೀವಿ, ಅಥವಾ ಒಂದು ಹೀರೋ ಅಂತ ಯಾರನ್ನ ಹೇಳ್ತೀವಿ? ಒಂದು ಟೈಮ್ ಬಂದಾಗ ಆ ಟೈಮ್ ಅಲ್ಲಿ ಯಾರು ಅವ್ರ ಇಮೋಷನ್ಸ್ ನ ಹ್ಯಾಂಡಲ್ ಮಾಡ್ತಾರೋ ಅವರೇ ಹೀರೋ. ಆ ಟೈಮ್ ಬಂದಾಗ ಯಾರು ಆ ಇಮೋಷನ್ಸ್ ನ ಹ್ಯಾಂಡಲ್ ಮಾಡಲ್ವೋ ಅವರೇ ವಿಲನ್. ಓಕೆ, ಸೊ ಇಟ್ ಇಸ್ ಆಸ್ ಸಿಂಪಲ್ ಎಸ್ ದಟ್. ಎಲ್ಲಾನು ನೋಡಿ, ರಾಮ ರಾವಣ ಇಂದ ಹಿಡಿದು ಓಕೆ ಎಲ್ಲಾ ಫಿಲಂ ಸ್ಟೋರಿಗಳನ್ನು ಯಾರು ಹೀರೋ ಆಗಿ ತೋರಿಸ್ತಾರೋ ಅವರು ಅವ್ರ ಇಮೋಷನ್ಸ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನೇ ಅವ್ರನ್ನ ಹೀರೋ ಮಾಡೋದು. ರೈಟ್? ಇವಾಗ ನೆಕ್ಸ್ಟ್ ಬಂದು ಡೇನಿಯಲ್ ಗೋಲ್ಮ್ಯಾನ್ ಮಾಡೆಲ್ಗೆ ಹೋಗ್ತಿದೀವಿ. ಡೇನಿಯಲ್ ಗೋಲ್ಮ್ಯಾನ್ ಮಾಡೆಲ್. ಸೊ ಇವರು ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಅಂತ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ 3 ಬುಕ್ ಬರೀತಾರೆ. ಓಕೆ, ಅಂಡ್ ಹಿ ಬಿಲೀವ್ಸ್ ದಟ್ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು IQ ಗಿಂತನೂ ಜಾಸ್ತಿ ಪವರ್ಫುಲ್ ಅಂತ. ಓಕೆ, ಇವ್ರು ಹೇಳೋದು ಇಷ್ಟೇ. ಓಕೆ, ಇಮೋಷನಲ್ ಇಂಟೆಲಿಜೆನ್ಸ್ 4 ಕಾಂಪೋನೆಂಟ್ ಅಲ್ಲಿ ಬರುತ್ತೆ. ಆಕ್ಚುಲಿ 5 ಕಾಂಪೋನೆಂಟ್ ಅಂತ ಮೊದಲು ಹೇಳ್ತಿದ್ರು, ಅದಾದ್ಮೇಲೆ ಅದನ್ನ 4 ಕಾಂಪೋನೆಂಟ್ ಮಾಡಿದ್ರು. ಎನಿವೇಸ್, ಈ 4 ಕಾಂಪೋನೆಂಟ್ ನಮ್ಗೆ ಗೊತ್ತಿದ್ರೆ ಸಾಕು. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಮೋಷನಲ್ ಇಂಟೆಲಿಜೆನ್ಸ್ ತುಂಬಾ ಸಿಂಪಲ್ ಬಾಸ್. ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಇಮೋಷನಲ್ ಮ್ಯಾನೇಜ್ಮೆಂಟ್. ನಿಮ್ಮ ಇಮೋಷನ್ಸ್ ನ ನೀವು ಗೊತ್ತು ಮಾಡ್ಕೊಂಡು ನೀವು ರೆಗ್ಯುಲೇಟ್ ಮಾಡ್ಕೊಂಡ್ರೆ, ಬೇರೆಯವ್ರ ಇಮೋಷನ್ಸ್ ನ ನೀವು ತಿಳ್ಕೊಂಡು ಅದನ್ನ ರೆಗ್ಯುಲೇಟ್ ಮಾಡಿದ್ರೆ ಅದೇ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಒಂದು ಚಾರ್ಟ್ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸೆಲ್ಫ್ ಅಂತ ಇದೆ, ಇಲ್ಲಿ ಸೋಷಲ್ ಅಂತ ಇದೆ. ಸೆಲ್ಫ್ ಅಂದ್ರೆ ನಮ್ಮ ಓನ್ ಐಡೆಂಟಿಟಿ, ಸೋಷಲ್ ಅಂದ್ರೆ ಒಂದು ಸಾಮಾಜಿಕ ಒಂದು ಗುರುತು ಅಂತ ಹೇಳ್ಬೋದು. ಇಲ್ಲಿ ರೆಕಗ್ನಿಷನ್, ಇಲ್ಲಿ ರೆಗ್ಯುಲೇಷನ್ ಇದೆ. ಅಂದ್ರೆ ಒಂದು ಫಸ್ಟ್ ಸ್ಟೆಪ್ ಏನು, ಸೆಲ್ಫ್ ನ ರೆಕಗ್ನೈಸ್ ಮಾಡೋದು. ನೆಕ್ಸ್ಟ್ ಸೋಷಲ್ ಅಂದ್ರೆ ಬೇರೆಯವ್ರನ್ನ ಏನ್ ಇಮೋಷನ್ಸ್ ಇದೆ ಅಂತ ರೆಕಗ್ನೈಸ್ ಮಾಡೋದು. ನೆಕ್ಸ್ಟ್ ಸೆಲ್ಫ್ ರೆಗ್ಯುಲೇಷನ್, ಸೋಷಲ್ ರೆಗ್ಯುಲೇಷನ್. ಓಕೆ, ಇದು 4ರಿಂದ ಓಕೆ ದೇರ್ ಆರ್ 4 ಥಿಂಗ್ಸ್ ವಿಚ್ ಅರೈಸಸ್. ಸೆಲ್ಫ್ ನ ಯಾರು ರೆಕಗ್ನೈಸ್ ಮಾಡ್ತಾರೋ, ಅಂದ್ರೆ ಅವ್ರನ್ನ ಅವರೇ ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆಗಿರುತ್ತೆ. ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆದಾಗ ದೇರ್ ಆರ್ ಸಮ್ ಕ್ವಾಲಿಟೀಸ್ ವಿಚ್ ಕಮ್. ಲೈಕ್ ಫಾರ್ ಎಕ್ಸಾಂಪಲ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇದೆ. ಓಕೆ, ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಯೂಶಲಿ ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ನೆಲ್ಸನ್ ಮಂಡೇಲಾ. ಓಕೆ, ನೆಲ್ಸನ್ ಮಂಡೇಲಾ ಇಲ್ಲಿ ಅವರು ಎಷ್ಟೇ ಒಂದು ಅವ್ರನ್ನ ಜೈಲಲ್ಲಿ ಹಾಕ್ತಾರೆ, ಅವ್ರನ್ನ ಟಾರ್ಚರ್ ಮಾಡ್ತಾರೆ, ಅವ್ರನ್ನ ಮಾಡ್ತಾರೆ ಅಂದ್ರೂ ಅವ್ರಿಗೆ ಯಾವುದೇ ಒಂಥರ ಹೇಟ್ ತಿಳ್ಕೊಂಡಿಲ್ಲ. ಅವ್ರು ಆ ಸಿಚುವೇಶನ್ ಅಲ್ಲಿ ಇದ್ರು, ಅದಕ್ಕೆ ಆ ತರ ರೆಕಗ್ನೈಸ್ ಮಾಡಿದ್ರು ಅಂತ. ಅವ್ರು ಇನ್ಫ್ಯಾಕ್ಟ್ ಜೈಲಲ್ಲಿ ಆಲ್ಮೋಸ್ಟ್ 30 ವರ್ಷ ಇದ್ದು ಅವ್ರು ಹೊರಗಡೆ ಬಂದ್ಮೇಲೆ ಅವರು ಏನಾದ್ರೂ ಒಂದೇ ಒಂದು ಮಾತು ಹೇಳಿದ್ರೆ, ನನ್ಗೆ ವೈಟ್ ಪೀಪಲ್ ಮೇಲೆ ದ್ವೇಷ ಇದೆ ಅದು ಇದು ಅಂತ, ಎಲ್ಲಾರು ರಿವೋಲ್ಟ್ ಮಾಡಿರೋರು. ಬಟ್ ನಾನು ಅವ್ರನ್ನ
ನಾನು ಅವ್ರನ್ನ ಕ್ಷಮಿಸ್ತೀನಿ, ನನ್ಗೇನು ಅವ್ರ ಮೇಲೆ ಪರ್ಸನಲ್ ಆಗಿ ಯಾವ ತರ ವೆಂಜನ್ಸು ಇಲ್ಲ ಅಂತ ಹೇಳ್ತಾರೆ, ರೈಟ್? ಸೊ ದಟ್ ವಾಸ್ ದ ಗ್ರೇಟ್ನೆಸ್. ಅದು ಅವ್ರಿಗೆ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಆ ತರ ಹೇಳ್ತಾ ಇದ್ರು. ಅವ್ರನ್ನ ಅವರೇ ತಿಳ್ಕೊಂಡಿರೋದ್ರಿಂದ ಈ ತರ ಒಂದು ಕ್ವಾಲಿಟಿ ಬಂತು. ನೆಕ್ಸ್ಟ್ ಇಮೋಷನಲ್ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೀವಿ. ಇಮೋಷನಲ್ ಸೆಲ್ಫ್ ಅವೇರ್ನೆಸ್ ಬಂದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮಲಾಲಾ ಯೂಸಫ್ ಜಾಯ್ ಅಂತ. ಓಕೆ, ಸೊ ಮಲಾಲಾ ಯೂಸಫ್ ಜಾಯ್ ಅನ್ನೋರು, ಶಿ ವಾಸ್ ಕ್ಯಾಪ್ಚರ್ಡ್ ಫ್ರಮ್ ತಾಲಿಬಾನ್. ಅವರು ತಾಲಿಬಾನ್ ಅಲ್ಲಿ ಶಿ ವಾಸ್ ಅ ಪ್ರಿಸನರ್. ಅಲ್ಲಿ ಶಿ ವಾಸ್ ಅ ಸೆಕ್ಸ್ ಸ್ಲೇವ್. ಓಕೆ, ಅಲ್ಲಿ ಎಷ್ಟೊಂದು ಜನ ಅವ್ರನ್ನ ಟಾರ್ಚರ್ ಮಾಡಿ, ಅವ್ರನ್ನ ರೇಪ್ ಮಾಡಿ, ಅದಾದ್ಮೇಲೆ ಎಲ್ಲಾ ತರ ಒಂದು ಇದು ಮಾಡಿದ್ರು ಫೈನಲಿ ಶಿ ಎಸ್ಕೇಪ್ಸ್ ಫ್ರಮ್ ದಟ್. ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿಂದ ಇದ್ ಮಾಡಿ ಫೈನಲಿ ಯುರೋಪ್ಗೆ ಹೋಗಿ, ಅದಾದ್ಮೇಲೆ ಇಷ್ಟೆಲ್ಲ ಟಾರ್ಚರ್ ಅನುಭವಿಸಿ ಯಾರೇ ಆಗಿದ್ರು ಎಲ್ಲೋ ಒಂದು ಹೋಗ್ಬಿಟ್ಟು ಯಾರಿಗೂ ಕಾಣದೇ ಇರೋ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ನಾನು ಸೈಲೆಂಟ್ ಆಗಿ ಬದುಕ್ತೀನಿ ಅಂತ ಇರ್ಬೋದು. ಬಟ್ ಅವ್ರ ಇಮೋಷನಲ್ ಮ್ಯಾನೇಜ್ಮೆಂಟ್ ಯಾವ ತರ ಇತ್ತು ಅಂದ್ರೆ, ಅದನ್ನು ಅವ್ರು ನೋಡ್ಕೊಂಡು, ಓಕೆ, ಅದನ್ನ ಮೇಲೆ ಅವರು ವಾಯ್ಸ್ ರೇಸ್ ಮಾಡಿ, ಓಕೆ, ಈ ತರ ಎಷ್ಟೊಂದು ಜನ ಇದ್ದಾರೆ, ಅವರ ಫ್ಲೈಟ್ ಏನು, ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ಅಂತ ಮಲಾಲಾ ಫಂಡ್ ಅಂತಾನೆ ಒಂದು ಸ್ಟಾರ್ಟ್ ಮಾಡಿದ್ರು. ಫುಲ್ ವರ್ಲ್ಡ್ ಅಲ್ಲಿ ಎಷ್ಟೊಂದು ಜನ ಬಂದು ಇವ್ರಿಗೆ ಈ ಫಂಡ್ಗೆ ದುಡ್ಡು ಹಾಕ್ತಾರೆ, ರೈಟ್? ಈ ದುಡ್ಡಿನಲ್ಲಿ ಎಷ್ಟೊಂದು ಜನನ್ನ ರೆಸ್ಕ್ಯೂ ಮಾಡಿ ರಿಹ್ಯಾಬಿಲಿಟೇಟ್ ಮಾಡಕ್ಕೂ ಮಲಾಲಾ ಯೂಸಫ್ ಜಾಯ್ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಶಿ ಇವನ್ ಗಾಟ್ ದ ಪೀಸ್ ಪ್ರೈಸ್ ಫಾರ್ ದಿಸ್. ನೆಕ್ಸ್ಟ್ ಒನ್, ಆಕ್ಯುರೇಟ್ ಸೆಲ್ಫ್ ಅಸೆಸ್ಮೆಂಟ್. ಇವಾಗ ನೋಡಿ, ಆಕ್ಯುರೇಟ್ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ, ನೀವು ಒಂದು ಬ್ರಿಲಿಯಂಟ್ ಎಕ್ಸಲೆಂಟ್ ಪರ್ಸನ್ ಇರ್ಬೋದು, ಅಥವಾ ನೀವು ತುಂಬಾ ಡಮ್ ಇರ್ಬೋದು, ಬಟ್ ನೀವೇನು ಅಂತ ಅಟ್ಲೀಸ್ಟ್ ನಿಮಗೆ ಗೊತ್ತಿರಬೇಕು. ನಿಮ್ಮ ಒಂದು ವರ್ತ್ ನೀವೇ ಅಸೆಸ್ ಮಾಡಿಲ್ಲ ಅಂದ್ರೆ, ಅವಾಗ ಬೇರೆ ಅವರು ಅದನ್ನ ಡೆಫಿನೆಟ್ ಆಗಿ ರಾಂಗ್ ಆಗಿ ಅಸೆಸ್ ಮಾಡ್ತಾರೆ. ನಿಮ್ಮ ಒಂದು ವರ್ತ್ ಏನು ಅಂತ ನಿಮಗ್ ಗೊತ್ತಿರಬೇಕು. ಅದು ನೀವು ಯಾರನ್ನು ನಿಮ್ಮನ್ನ ನೀವು ಯಾರಿಗೂ ಬಿಟ್ಕೊಡ್ಬಾರ್ದು, ರೈಟ್? ಲೈಕ್ ಫಾರ್ ಎಕ್ಸಾಂಪಲ್, ಅಮಿತಾಬ್ ಬಚ್ಚನ್ ಅವ್ರ ಸ್ಟೋರಿನೇ ತಗೊಳ್ಳಿ. ಅಮಿತಾಬ್ ಬಚ್ಚನ್ ಏನ್ ಮಾಡ್ತಾರೆ, ಅವರು ಆರ್ಮಿಗೆ ಹೋಗ್ತಾರೆ, ಅಲ್ಲಿ ಸೆಲೆಕ್ಟ್ ಆಗಲ್ಲ. ಅದಾದ್ಮೇಲೆ ಒಂದು ರೇಡಿಯೋ ಆಡಿಷನ್ಗೆ ಹೋಗ್ತಾರೆ, ಆಲ್ ಇಂಡಿಯಾ ರೇಡಿಯೋ ಆಡಿಷನ್ಗೆ. ಅಲ್ಲಿ ಹೇಳ್ತಾರೆ, ಅಮಿತಾಬ್ ಬಚ್ಚನ್ ಅವ್ರ ವಾಯ್ಸೇ ಚೆನ್ನಾಗಿಲ್ಲ, ನಿಮ್ ವಾಯ್ಸ್ ಇಟ್ಕೊಂಡು ಇಲ್ಲಿ ದಯವಿಟ್ಟು ಆಡಿಷನ್ ಮಾಡಕ್ ಬರಬೇಡಿ ಅಂತ ಅವ್ರನ್ನ ಲೈಕ್ ಒಂದು ಹಾಸ್ಯ ಮೂಲದಿಂದ ಹೊರಗಡೆ ಹಾಕ್ತಾರೆ. ಅವ್ರು ಅದನ್ನೆಲ್ಲ ಏನು ತಗೊಳ್ಳಿಲ್ಲ. ಅದಾದ್ಮೇಲೆ ಅವ್ರು ಕೆಲಸ ಮಾಡಿದ್ರು, ಮೂವೀಸ್ ಮಾಡಿದ್ರು, ಇನ್ನೊಂದು ಮಾಡಿದ್ರು. ಅದಾದ್ಮೇಲೆ ಕೌನ್ ಬನೇಗಾ ಕರೋಡ್ಪತಿಗೆ ಅವರೇ ಒಂದು ಹೋಸ್ಟ್ ಆಗ್ತಾರೆ. ಈ ಕೌನ್ ಬನೇಗಾ ಕರೋಡ್ಪತಿಗೆ ಇಲ್ಲಿ ಫನ್ನಿ ಪಾರ್ಟ್ ಏನಂದ್ರೆ, ಇಲ್ಲಿ ರೀಸನ್ ನೋಡಿ, ಅವರ ಒಂದು ಮ್ಯಾನ್ಲಿ ಒಂದು ಟೆಕ್ಸ್ಚರ್ ಇರೋಂತ ವಾಯ್ಸ್ ಬೇರೆ ಯಾರಿಗೂ ಇಲ್ಲ ಅಂತ ಅವ್ರನ್ನ ಕೌನ್ ಬನೇಗಾ ಕರೋಡ್ಪತಿಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಅಂದ್ರೆ ಆ ಒಂದು ರೀಸನ್, ಅವ್ರ ವಾಯ್ಸ್ಗೋಸ್ಕರನೇ ಅವ್ರು ವಾಪಸ್ ಎಲ್ಲಿ ರಿಜೆಕ್ಟ್ ಆಗಿದ್ರು ಅದಕ್ಕೋಸ್ಕರನೇ ಅವರು ಸೆಲೆಕ್ಟ್ ಆಗ್ತಾರೆ, ರೈಟ್? ಸೊ ಯಾರೇ ಏನೇ ಅಂದ್ರೂ ಅವ್ರಿಗೆ ಅವ್ರ ವ್ಯಾಲ್ಯೂ ಗೊತ್ತಿತ್ತು, ಸೊ ಅವ್ರು ಕೆಲಸ ಮಾಡಿದ್ರು, ಸೊ ಅದಾಯ್ತು. ಸೊ ದಟ್ ವಾಸ್ ಕಾಲ್ಡ್ ಆಸ್ ಆಕ್ಯುರೇಟ್ ಸೆಲ್ಫ್ ಅಸೆಸ್ಮೆಂಟ್. ಸೊ ನಮ್ ಬಗ್ಗೆ ನಮ್ಗೆ ರೆಕಗ್ನೈಸ್ ಮಾಡಿದ್ರೆ ಈ ಸೆಲ್ಫ್ ಕಾನ್ಫಿಡೆನ್ಸು, ಇಮೋಷನಲ್ ಸೆಲ್ಫ್ ಅವೇರ್ನೆಸ್ ಮತ್ತೆ ಸೆಲ್ಫ್ ಅಸೆಸ್ಮೆಂಟ್, ಇದೆಲ್ಲ ಕ್ವಾಲಿಟೀಸ್ ನಿಮ್ಗೆ ಡೆವಲಪ್ ಆಗುತ್ತೆ. ನೆಕ್ಸ್ಟ್, ಇವಾಗ ಸೋಷಿಯಲ್ ಅವೇರ್ನೆಸ್. ಸೋಷಿಯಲ್ ಅವೇರ್ನೆಸ್ ಅಂದ್ರೆ ನಾವು ಬೇರೆಯವ್ರನ್ನ ಹೇಗೆ ರೆಕಗ್ನೈಸ್ ಮಾಡ್ತೀವಿ. ಇವಾಗ ನಮ್ಮಲ್ಲಿ ಆ ಕ್ವಾಲಿಟಿ ಇದೆಯಾ? ಬೇರೆಯವ್ರು ಒಂದು ಸ್ವಲ್ಪ ಸ್ಯಾಡ್ ಆಗಿದ್ರೆ ನಾವು ಅದನ್ನ ರೆಕಗ್ನೈಸ್ ಮಾಡ್ತೀವ? ಬೇರೆಯವ್ರು ಹ್ಯಾಪಿ ಆಗಿದ್ರೆ ಅದನ್ನ ರೆಕಗ್ನೈಸ್ ಮಾಡ್ತೀವ? ಬೇರೆಯವರು ಕೋಪದಲ್ಲಿದ್ರೆ ಅದನ್ನ ರೆಕಗ್ನೈಸ್ ಮಾಡ್ತೀವ? ಬೇರೆಯವ್ರು ಏನೋ ಒಂದ್ ಸ್ವಲ್ಪ ಮೂಡ್ ಆಫ್ ಅಲ್ಲಿ ಇದ್ರೆ ಅದನ್ನ ರೆಕಗ್ನೈಸ್ ಮಾಡ್ತೀವ? ಆ ಒಂದು ಕ್ವಾಲಿಟಿ ನಿಮ್ಮಲ್ಲಿದ್ರೆ ನಿಮ್ಗೆ ಈ ಕಾಂಪೊನೆಂಟ್ ಇದೆ, ಅಂದ್ರೆ ಸೋಷಿಯಲ್ ಅವೇರ್ನೆಸ್ ಇದೆ. ಓಕೆ, ಅಂದ್ರೆ ರೆಕಗ್ನೈಸ್ ಮಾಡೋದು ನಿಮ್ಮಲ್ಲಿ, ಆ ರೆಕಗ್ನಿಷನ್ ಮಾಡಿ ಅದಾದ್ಮೇಲೆ ಏನ್ ಮಾಡ್ತೀರಾ ಅದು ಇನ್ನೊಂದು ಕಾಂಪೊನೆಂಟ್. ಬಟ್ ಅಟ್ಲೀಸ್ಟ್ ರೆಕಗ್ನೈಸ್ ಮಾಡೋ ಕೆಪಾಸಿಟಿ ಇದೆಯಾ, ಅವಾಗ ನಿಮ್ಗೆ ಸೋಷಿಯಲ್ ಅವೇರ್ನೆಸ್ ಇದೆ ಅಂತ ಹೇಳ್ತೀವಿ. ಈ ಸೋಷಿಯಲ್ ಅವೇರ್ನೆಸ್ ಇದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ನೀವು ಎಂಪತಿ ತೋರ್ಸಕ್ ಆಗತ್ತೆ. ಎಂಪತಿ ಅಂದ್ರೆ ಸಹಾನುಭೂತಿ. ಓಕೆ, ಸೊ ಸಹಾನುಭೂತಿ, ಇವಾಗ ಫಾರ್ ಎಕ್ಸಾಂಪಲ್ ಮದರ್ ತೆರೇಸಾ, ಓಕೆ, ಲಕ್ಷಾಂತರ ಜನಕ್ಕೆ ಎಸ್ಪೆಷಲಿ ಲೆಪರ್ಸ್ಗೆ ಅವರು ಒಂದು ಅನುಕಂಪದಿಂದ ನಡ್ಕೊಂತಾರೆ. ಅವರು ಎಂಪತೈಸ್ ಮಾಡಿ ನಡ್ಕೊಂತಾರೆ, ಅವ್ರಿಗೆ ತುಂಬಾ ಹೋಗಿ ಹೆಲ್ಪ್ ಮಾಡ್ತಾರೆ. ಎಷ್ಟೊಂದು ಜನಕ್ಕೆ ಊಟ, ನೀರು, ತಿಂಡಿ ಇದೆಲ್ಲ ಕೊಟ್ಟು ಅವ್ರಿಗೆ ಇರುವಂತ ಒಂದು ಜಾಗ ಕಂಟಿನ್ಯೂಸ್ ಆಗಿ ಹೆಲ್ಪ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕೈಯಲ್ಲಿ ಆಗಿದ್ದಷ್ಟು ಇನ್ಫ್ಯಾಕ್ಟ್ ಒಂದು ಸಂಸ್ಥೆನೂ ಸ್ಟಾರ್ಟ್ ಮಾಡ್ತಾರೆ. ಇಟ್ ಇಸ್ ಕಾಲ್ಡ್ ಆಸ್ ಮಿಷನರೀಸ್ ಆಫ್ ಚಾರಿಟಿ ಅಂತ, ರೈಟ್? ಇದಾದ್ಮೇಲೆ ನೆಕ್ಸ್ಟ್ ಆರ್ಗನೈಸೇಷನಲ್ ಅವೇರ್ನೆಸ್ ಬರುತ್ತೆ. ಅಂದ್ರೆ ನಿಮ್ಗೆ ಒಂದು ಆರ್ಗನೈಸೇಷನ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಒಂದು ತಿಳ್ಕೊಳ್ಳುವಂತ ಒಂದು ಶಕ್ತಿ ಬರುತ್ತೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಡಿ.ಎಂ. ಪ್ರಶಾಂತ್ ನಾಯರ್. ಓಕೆ, ಡಿ.ಎಂ. ಪ್ರಶಾಂತ್ ನಾಯರ್ ನಿಮ್ಗೂ ಎಲ್ಲರಿಗೂ ಗೊತ್ತಿರ್ಬೋದು. ಕೇರಳಲ್ಲಿ ಆಪರೇಷನ್ ಸುಲೈಮಾನ್ ಅಂತ ಮೊದಲು ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಆ ಒಂದು ಆಪರೇಷನ್ ಇನ್ನೂ ದೊಡ್ಡದಾಗಿ, ಇನ್ನೂ ರೆಕಗ್ನೈಸ್ ಆಗಿ, ಅದಾದ್ಮೇಲೆ ಅದು
ಆಪರೇಷನ್ ಕೋಲಿಗೋಟ್, ಕಂಪ್ಯಾಷನೇಟ್ ಕೋಲಿಗೋಡ್ ಅಂತ ಆಗುತ್ತೆ. ಅದಾದ್ಮೇಲೆ ಅದು ಇನ್ನೂ ಫೇಮಸ್ ಆಗಿ ಕಂಪ್ಲೀಟ್ ಕೇರಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ವಿತ್ ದ ನೇಮ್ ಆಫ್ ಆಪರೇಷನ್ ಕಂಪ್ಯಾಷನೇಟ್ ಕೇರಳಂ ಅಂತ. ಏನಪ್ಪ ಈ ತರ ಒಂದು DM, ಒಂದು IAS ಆಫೀಸರ್ ಏನ್ ಈ ತರ ಮಾಡಿದ್ರು, ಎಲ್ಲಾರು ಫುಲ್ಲು ಒಂದು ಸಿಟಿಯಿಂದ ಒಂದು ಡಿಸ್ಟ್ರಿಕ್ಟ್ ಹೋಗಿ ಒಂದು ಡಿಸ್ಟ್ರಿಕ್ಟ್ ಇಂದ ಫುಲ್ ಸ್ಟೇಟ್ ಇಂಪ್ಲಿಮೆಂಟ್ ಮಾಡೋ ತರ ಏನಿದು ಪ್ರಾಜೆಕ್ಟ್ ಆಗಿತ್ತು ಅಂದ್ರೆ ಇಟ್ ವಾಸ್ ವೆರಿ ವೆರಿ ಸಿಂಪಲ್. ಏನ್ ಮಾಡಿದ್ರು ಅಂದ್ರೆ ಹಿ ಸಾ ದಟ್ ಎಷ್ಟೊಂದ್ ಜನ ಊಟ ಇಲ್ಲದೆ ಮಲಗ್ತಾ ಇದ್ದಾರೆ ಅಂತ. ಆಮೇಲೆ ಒಂದು ರೆಸ್ಟೋರೆಂಟ್ ಹೋದ್ರು, ಅಲ್ಲಿ ನೋಡಿದ್ರು ಎಷ್ಟೊಂದ್ ಜನ ಊಟ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಇವ್ರು ಒಂದು DC ಆಗಿ ಅವ್ರ ಪವರ್ ನ ಯೂಸ್ ಮಾಡ್ಕೊಂಡು ಸಿಂಪಲ್ ಇಷ್ಟೇ ಹೇಳಿದ್ದು, ಎಲ್ಲಾ ಒಂದು ಹೋಟೆಲ್ಸ್ಗೂ ಎಲ್ಲಾ ಒಂದು ರೆಸ್ಟೋರೆಂಟ್ಸ್ಗೂ ಇದು ಒಂದು ಆರ್ಡರ್. ಏನೇ ಫುಡ್ ಅವತ್ತು ವೇಸ್ಟ್ ಆಗತ್ತೋ ಅದನ್ನೆಲ್ಲ ನೀವು ಪಾರ್ಸಲ್ ಮಾಡಿ ರೆಡಿಯಾಗಿ ಇಟ್ಟಿರ್ಬೇಕು. ಅದನ್ನ ನಾವು ತಗೊಂಡು ಹೋಗಿ ಯಾರ್ಯಾರಿಗೆ ಊಟ ಇಲ್ವೋ ಅದನ್ನ ನಾವು ಅವ್ರಿಗೆ ಕೊಡ್ತೀವಿ ಅಂತ. ಇದೊಂದು ದೊಡ್ಡ ಹಿಟ್ ಆಯ್ತು. ಏನಕ್ಕಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವತ್ತಾದ್ರೂ ಒಂದಿನ ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವೇ ಆಗಿದ್ರೆ ಏನ್ ಮಾಡ್ತಾ ಇದ್ರಿ? ಲೈಕ್ ನಿಮ್ಗೆ ಊಟ ಇಲ್ಲ ತಿನ್ನಕ್ಕೆ, ಊಟ ಇಲ್ಲದೆ ಇರೋವಾಗ ನೀವು ಆ ಹೊಟ್ಟೆ ಹಸಿಕೊಂಡು ನೀವು ಮಲ್ಕೋಬೇಕು. ಆ ತರ ಒಂದು ಟೈಮಲ್ಲಿ ಯಾರೋ ಒಬ್ರು ಬಂದು ನಿಮ್ಗೆ ಪ್ಯಾಕೆಟ್ ಊಟ ಕೊಟ್ರೆ ನಿಮ್ಗೆ ಆ ಒಂದು ಫೀಲಿಂಗ್ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ರೈಟ್? ಈ ಒಂದು ಕಂಪ್ಯಾಷನ್, ಒಂದು ಬೇರೆಯವ್ರು ಏನ್ ಫೀಲ್ ಮಾಡ್ಬೋದು ಅಂತ ಒಂದು ಇದಕ್ಕೆ ಒಂದು ಆರ್ಗನೈಸೇಷನಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ ಒಂದು ಸಿಸ್ಟಮ್ ನೇ ಸೆಟಪ್ ಮಾಡಕ್ಕಾಯ್ತು ಇವ್ರ ಕೈಯಲ್ಲಿ. ಏನಕ್ಕಂದ್ರೆ ಬೇರೆಯವರ ಒಂದು ಭಾವನೆಯನ್ನು ಇವ್ರು ಅರ್ಥ ಮಾಡ್ಕೊಂಡ್ರು. ರೈಟ್? ನೆಕ್ಸ್ಟ್ ಒಂದು ಸರ್ವಿಸ್ ಓರಿಯೆಂಟೇಷನ್. ಸರ್ವಿಸ್ ಓರಿಯೆಂಟೇಷನ್ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ಅವ್ರ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಸರ್ವಿಸ್ ಓರಿಯೆಂಟೇಷನ್ ಅಂದ್ರೆ ಸೇವೆ ಸಲ್ಲಿಸಬೇಕು, ಸರಿಯಾದ ಸೇವೆ ಅಂತ. ಇವರು ದಲಿತ್ ನ ಓರಿಯೆಂಟ್ ಮಾಡ್ತಾರೆ, ಅವ್ರಿಗೆ ಹರಿಜನ್ ಅಂತ ಕೊಡ್ತಾರೆ ಒಂದು ಹೆಸರು. ದಲಿತ್ ಅಂತ ಕರಿಬಾರ್ದು, ಹರಿಜನ್ ಅಂತ ಕರಿತೀನಿ ಅಂತ. ಹರಿಜನ್ ಅಂತ ಒಂದು ನ್ಯೂಸ್ ಪೇಪರ್, ಒಂದು ಜರ್ನಲ್ ಸ್ಟಾರ್ಟ್ ಮಾಡ್ತಾರೆ. ಹರಿಜನ್ ಸೇವಕ್ ಸಂಘ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರಲ್ವಾ ಏನಕ್ಕಂದ್ರೆ ಅವರೇ ಒಂದು ಹರಿಜನ್ ಆಗದೆ ಇದ್ರು, ಇವಾಗ ಅಂಬೇಡ್ಕರ್ ಸ್ಟೋರಿ ಬೇರೆ, ಅವರೇ ಒಂದು ಹರಿಜನ್, ಓಕೆ, ಅವರೇ ಒಂದು ದಲಿತ್ ಆಗಿದ್ರು. ಬಟ್ ಗಾಂಧೀಜಿ ಅವರೇ ಒಂದು ಹರಿಜನ್ ಆಗದೆ ಇದ್ರು ಅವರು ಬೇರೆಯವ್ರಿಗೆ ಒಂದು ಸರ್ವಿಸ್ ಓರಿಯೆಂಟೇಷನ್, ಬೇರೆಯವ್ರ ಇಮೋಷನ್ಸ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ಒಂದು ಸರ್ವಿಸ್ ಓರಿಯೆಂಟೇಷನ್ ಅವರಲ್ಲಿ ಬಂತು. ನೆಕ್ಸ್ಟ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದು ಯಾವಾಗ ನಮ್ಮ ಇಮೋಷನ್ಸ್ ನಾವು ಅರ್ಥ ಮಾಡ್ಕೊಂಡ್ವಲ್ವಾ, ಇವಾಗ ಅರ್ಥ ಮಾಡ್ಕೊಂಡು ಸೆಕೆಂಡ್ ಸ್ಟೆಪ್ ಒಂದ್ ಸ್ವಲ್ಪ ಕಷ್ಟ. ತುಂಬಾ ಜನಕ್ಕೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ, ಯಾವ ಒಂದು ಸಿಚುವೇಶನ್ ಅಲ್ಲಿ ಕೋಪ ಬರುತ್ತೆ, ಖುಷಿಯಾಗಿರುತ್ತೆ ಅಂತ. ಬಟ್ ಅದಾದ್ಮೇಲೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೋಗುತ್ತೆ. ಅಂದ್ರೆ ವೆನ್ ಯು ಆರ್ ಏಬಲ್ ಟು ಡೂ ಅ ಸೆಲ್ಫ್ ರೆಗ್ಯುಲೇಷನ್, ಅಂದ್ರೆ ನಿಮ್ಮ ಇಮೋಷನ್ಸ್ ನ ನೀವೇ ಮ್ಯಾನೇಜ್ ಮಾಡಿ ರೆಗ್ಯುಲೇಟ್ ಮಾಡ್ತಾ ಇದ್ರೆ ಅದು ಸೆಲ್ಫ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಓಕೆ, ಸೆಲ್ಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ತುಂಬಾ ಇಂಪಾರ್ಟೆಂಟ್, ಸೆಲ್ಫ್ ಕಂಟ್ರೋಲ್. ಓಕೆ, ಸೊ ಸೆಲ್ಫ್ ಕಂಟ್ರೋಲ್ ಬಂದು ಸ್ಟೀವ್ ಜಾಬ್ಸ್. ಇವಾಗ ನೋಡಿ, ಸ್ಟೀವ್ ಜಾಬ್ಸ್ ಬಂದು ಅಂದ್ರೆ ಏನೇ ಒಂದು ಸಿಚುವೇಶನ್ ಬಂದ್ರು ಲೈಫಲ್ಲಿ ಅದನ್ನ ನಾನು ಹೆಡ್ ಆನ್ ಆಗಿ ಡೀಲ್ ಮಾಡ್ಬಿಟ್ಟು ಆ ಒಂದು ಸಿಚುವೇಶನ್ ನನಗ್ ತಕ್ಕಂಗೆ ಯೂಸ್ ಮಾಡ್ಕೊಂಡು ಅದಾದ್ಮೇಲೆ ನಾನು ನನ್ನ ಇಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಆ ಒಂದು ಸಿಚುವೇಶನ್ ತಕ್ಕಂಗೆ ನಡ್ಕೊಂತೀನಿ. ಅದು ಸೆಲ್ಫ್ ಕಂಟ್ರೋಲ್. ನನ್ಗೆ ಎಷ್ಟೊಂದು ಒಂದು ಇಂಪಲ್ಸ್ ಬರ್ಬೋದು, ಲೈಕ್ ನಮ್ಮ ಎಲ್ಲಾ ಒಂದು ಸಿಚುವೇಶನ್ಸ್ ಅಲ್ಲೂ ದೇರ್ ವಿಲ್ ಬಿ ಸಮ್ ಇಂಪಲ್ಸಿವ್ ಡಿಸಿಷನ್. ಅದೇ ಇಮಿಡಿಯೇಟ್ ಆಗಿ ನಂಗೆ ಕೋಪ ಬರ್ತಾ ಇದೆ, ಬಟ್ ಆ ಕೋಪ ತೋರಿಸ್ಬೇಕಂತ ಒಂದ್ 2 ಸೆಕೆಂಡ್ ಬಫರ್ ಕೊಟ್ಟು ಅದಾದ್ಮೇಲೆ ನಾನು ತೋರಿಸ್ಬೇಕಂತ ಯೋಚನೆ ಮಾಡ್ಬೇಕು. ರೈಟ್? ಈ 2 ಸೆಕೆಂಡ್ ನೀವು ಆ ಬಫರ್ ಕೊಡ್ತೀರಲ್ವಾ, ಇಮಿಡಿಯೇಟ್ ಆಗಿ ಕೋಪ ಬಂದಿದ ತಕ್ಷಣ, ಅದರಿಂದ ಏನಾಗುತ್ತೆ, ನಿಮ್ ಇಂಪಲ್ಸಿವ್ ಕಂಪಲ್ಸಿವ್ ಡಿಸಿಷನ್ಸ್ ಸ್ವಲ್ಪ ಕಾನ್ಶಿಯಸ್ ಡಿಸಿಷನ್ಸ್ ಆಗುತ್ತೆ. ನಿಮಗ್ ತುಂಬಾ ಕೋಪ ಬಂದು ತುಂಬಾ ಇದು ಮಾಡಿ ನೀವೇನೋ ಒಂದು ಹೇಳಿ ಬೇರೆಯವ್ರಿಗೆ ಹರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ಸೆಕೆಂಡ್ ಕೊಟ್ಟು ಅದಾದ್ಮೇಲೆ ಯೋಚನೆ ಮಾಡಿ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ, ಏನಕ್ಕಂದ್ರೆ ಆಮೇಲೆ ನಿಮ್ಗೆ ಅನ್ಸುತ್ತೆ ಏನಕ್ಕಪ್ಪ ನಾನು ಇಷ್ಟೊಂದು ಮಾತಾಡ್ಬಿಟ್ಟೆ ಅಂತ, ಅಲ್ವಾ? ಸೊ ಸ್ಟೀವ್ ಜಾಬ್ಸ್ನು ಇದೇ ತರ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಎಲ್ಲಾ ಎಂಪ್ಲಾಯೀಸ್ ಜೊತೆ ತುಂಬಾ ರೂಡ್ ಆಗಿದ್ರಂತೆ. ಎಲ್ಲಾರ ಜೊತೆ ಹೋಗ್ಬಿಟ್ಟು ಮಿಸ್ಟ್ರೀಟ್ ಮಾಡ್ತಾ ಇದ್ರು, ಏನಾದ್ರು ಕೆಲಸ ಆಗಿಲ್ಲ ಅಂದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಈ ತರ ಎಲ್ಲ ಆಗ್ತಾ ಇತ್ತು. ಫೈನಲ್ ಆಗಿ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾವ ಒಂದು ನಿರ್ಧಾರಕ್ಕೆ ಬಂದ್ರು ಅಂದ್ರೆ ಅವರೇ ಫೌಂಡ್ ಮಾಡಿದ ಕಂಪನಿಲಿ ಅವ್ರನ್ನೇ ಹೊರಗಡೆ ಹಾಕ್ಬಿಟ್ರು. ಬಟ್ ಫೈನಲಿ ಏನಾಯ್ತು ಅಂದ್ರೆ ಅದಾದ್ಮೇಲೆ ಎಷ್ಟೊಂದು ಕೆಲಸ ಮಾಡಿದ್ರು. ಅದಾದ್ಮೇಲೆ ಈ ಕೇಮ್ ಬ್ಯಾಕ್. ಓಕೆ, ಈ ಕೇಮ್ ಬ್ಯಾಕ್ ವಿತ್ ಮ್ಯಾಕಿಂಟೋಶ್ ಅಂತ ಒಂದು ಇದು ಪ್ರಾಡಕ್ಟ್ ತಗೊಂಡು ಫಸ್ಟ್ ಕಂಪ್ಯೂಟರ್ ಅವಾಗ, ಓಕೆ, ಆಪಲ್ ಕಂಪ್ಯೂಟರ್ ಇದು ಮಾಡ್ಬಿಟ್ಟು ಅವರು ವಾಪಸ್ ಬಂದ್ರು ಈ ಒಂದು ಟ್ಯಾಬ್ ಅಲ್ಲಿ. ಆಮೇಲೆ ವಾಪಸ್ ಸೇರಿಸ್ಕೊಂಡ್ರು. ನೆಕ್ಸ್ಟ್ ಟೈಮ್ ಒಳಗಡೆ ಬಂದ್ಮೇಲೆ ಎಲ್ಲಾ ಒಂದು ಎಂಪ್ಲಾಯೀಸ್, ಅವರು ಆಲ್ಮೋಸ್ಟ್ ಒಂದು ಎನ್ಲೈಟನ್ಮೆಂಟ್ ಆಗಿರೋ ಒಂದು ಬೀಯಿಂಗ್ ತರ ಎಲ್ಲಾ ಎಂಪ್ಲಾಯೀಸ್ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರಂತೆ.
ಅವ್ರಿಗೆ ಸ್ಪೆಷಲ್ ಏನೇನೋ ಕೊಡ್ಸೋದು, ವರ್ಕ್ ಪ್ರಿವಿಲೇಜಸ್, ಅವ್ರಿಗೆ ಹಾಲಿಡೇಸು ಎಲ್ಲಾ ತರ ಸ್ಪಾನ್ಸರ್ ಮಾಡ್ಬೋದು. ಆ ಒಂದು ಕಲ್ಚರು ಇವತ್ತಿಗೂ ನೀವು ಆಪಲ್ ಕಂಪನಿಯಲ್ಲಿ ನೋಡ್ಬೋದು. ಓಕೆ, ಅವ್ರಿಗೆ ಎಲ್ಲ ವರ್ಲ್ಡ್ ಅಲ್ಲಿ ಬೆಸ್ಟ್ ಕಂಪನಿ ಟು ವರ್ಕ್ ಇನ್ ಎಲ್ಲಾ ತರ ಫೆಸಿಲಿಟೀಸು ಅಲ್ಲಿ ನಿಮ್ಗೆ ಸಿಗುತ್ತೆ, ರೈಟ್? ಸೊ ಸೆಕೆಂಡ್ ಟೈಮ್ ವಾಪಸ್ ಸ್ಟೀವ್ ಜಾಬ್ಸ್ ಬಂದಾಗ ನಾವ್ ಇದನ್ನ ನೋಡ್ತೀವಿ. ನೆಕ್ಸ್ಟ್ ಬಂದು ಟ್ರಸ್ಟ್ ವರ್ತಿನೆಸ್. ಟ್ರಸ್ಟ್ ವರ್ತಿನೆಸ್ ಅಂದ್ರೆ ಒಂದು ನಂಬಿಕೆ ಕೊಡುವಂಥದ್ದು. ಯಾವಾಗ ನಾವು ನಮ್ಮ ಇಮೋಷನ್ಸ್ ನ ರೆಗ್ಯುಲೇಟ್ ಮಾಡ್ಕೊಂತೀವೋ ಜನ ನಮ್ಮನ್ನ ನಂಬ್ತಾರೆ. ಏನಕ್ಕಂದ್ರೆ ನಾವು ಯಾವಾಗ್ಲೂ ಒಂದೇ ತರ ಇಮೋಷನ್ಸ್ ನ ಡಿಸ್ಪ್ಲೇ ಮಾಡ್ತೀವಿ. ಇಷ್ಟ ಬಂದಂಗೆ ಒಂದ್ಸರಿ ಕಿರ್ಸ್ತಾ ಇರಲ್ಲ, ಒಂದ್ಸರಿ ಖುಷಿಯಾಗಿರಲ್ಲ, ಆ ತರ ಇರಲ್ಲ, ರೈಟ್? ಸೊ ಆ ನಂಬಿಕೆ ಬರಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ. ಓಕೆ, ಸೊ ಇವರು ಸ್ಟಾರ್ಟೆಡ್ ದ ಫ್ಲಡ್, ಆಪರೇಷನ್ ಫ್ಲಡ್ ಅಂತ ವೈಟ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ಅಮೂಲ್ ಅನ್ನೋ ಬ್ರ್ಯಾಂಡ್, ಆನಂದ್ ಮಿಲ್ಕ್ ಯುನೈಟೆಡ್ ಲಿಮಿಟೆಡ್. ಸೊ ಇದನ್ನ ಸ್ಟಾರ್ಟ್ ಮಾಡಿ, ಓಕೆ, ಸೊ ದಟ್ ಓನ್ಲಿ ಹ್ಯಾಪನ್ಡ್ ಬಿಕಾಸ್ ಹಿ ವಾಸ್ ಏಬಲ್ ಟು ರೆಕಗ್ನೈಸ್ others and he was able to regulate his own emotions. Okay, so Amul has become a brand of trustworthiness. Next to conscientiousness. Okay, conscientiousness ಬಂದು ಅಂದ್ರೆ ಕಂಟಿನ್ಯೂಸ್ ಆಗಿ ಶ್ರದ್ಧೆಯಿಂದ ಅವರು ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಏನ್ ಈ ಕಡೆ ಆ ಕಡೆನೂ ಕಾಣಿಸ್ತೆ. ಒಂದು ಕುದುರೆಗೆ ಕಣ್ಣು ಈ ಕಟ್ತಾರಲ್ವಾ, ಆ ತರ ಬರೀ ನಮ್ ಕಣ್ ಮುಂದೆ ಇರೋ ಒಂದು ಟಾರ್ಗೆಟ್ ಮಾತ್ರ ಕಾಣಿಸೋದು, ಅದನ್ನ ಕಾನ್ಸೆಂಟಿಯಸ್ನೆಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮೇಡಮ್ ಕ್ಯೂರಿ. ಓಕೆ, ಸೊ ಇಲ್ಲಿ ಮೇಡಮ್ ಕ್ಯೂರಿ ಬಂದು ಶಿ ಇನ್ವೆಂಟೆಡ್ ರೇಡಿಯೋ ಆಕ್ಟಿವಿಟಿ. ಇದಕ್ಕೆ ಇವ್ರಿಗೆ 2 ನೋಬೆಲ್ ಪ್ರೈಸ್ ಕೊಡ್ತಾರೆ. ಓಕೆ, 2 ನೋಬೆಲ್ ಪ್ರೈಸಸ್ ಕೊಡ್ತಾರೆ. ಮೇಡಮ್ ಕ್ಯೂರಿ ಇನ್ವೆಂಟೆಡ್ ರೇಡಿಯೋ ಆಕ್ಟಿವಿಟಿ. ಅವರು ಹೇಳ್ತಾ ಇದ್ರು 2 ವರ್ಷದಿಂದ ಅವ್ರು ಸರಿಯಾಗಿ ಮಲ್ಗೆ ಇಲ್ವಂತೆ, ಕಂಟಿನ್ಯೂಸ್ ಆಗಿ ಇದನ್ನ ಕಂಡಿಡಿಬೇಕು ಹಗ್ಲು ರಾತ್ರಿ ಕೆಲಸ ಮಾಡ್ತಾ ಇದ್ರಂತೆ. ಆ ತರ ಮಾಡಿ ಮಾಡಿ ಫೈನಲ್ ಆಗಿ ಅವ್ರಿಗೆ ಏನಾಯ್ತು, ನೋಬೆಲ್ ಪ್ರೈಸಸ್ ಸಿಕ್ತು, ರೈಟ್? ನೆಕ್ಸ್ಟ್ ಅಡಾಪ್ಟಬಿಲಿಟಿ ಬಂದು ಚಾರ್ಲ್ಸ್ ಡಾರ್ವಿನ್. ಓಕೆ, ಸೊ ಚಾರ್ಲ್ಸ್ ಡಾರ್ವಿನ್ ಏನ್ ಕೊಡ್ತಾರೆ, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ನ್ಯಾಚುರಲ್ ಅಡಾಪ್ಟೇಷನ್ ಅಂತ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಅಚೀವ್ಮೆಂಟ್ ಬಂದು ಯು ಕ್ಯಾನ್ ಗಿವ್ ದಿ ಎಕ್ಸಾಂಪಲ್ ಆಫ್ ಜೆ ಕೆ ರೌಲಿಂಗ್. ಓಕೆ, ಸೊ ಜೆ ಕೆ ರೌಲಿಂಗ್ ಬಂದು ಹ್ಯಾರಿ ಪಾಟರ್ ಬರ್ದವರು. ಇಟ್ ಇಸ್ ಸೆಡ್ ದಟ್ ಅವ್ರು ಇದಕ್ಕಿಂತ ಮುಂಚೆ 1000 ಬುಕ್ ಬರ್ದಿದ್ರು. ಈ ಜೆ ಕೆ ರೌಲಿಂಗ್ ನೇ ಈ ಒಂದು ಬುಕ್ ಪಬ್ಲಿಷ್ ಮಾಡಕ್ಕೆ 1000 ಪಬ್ಲಿಷರ್ಸ್ ಹತ್ರ ಹೋಗಿದ್ರು, ಯಾರು ಪಬ್ಲಿಷ್ ಮಾಡಿಲ್ಲ. ಬಟ್ ಫೈನಲ್ ಆಗಿ ಹ್ಯಾರಿ ಪಾಟರ್ ಬಂದು ಇದುವರೆಗೂ ವರ್ಲ್ಡ್ ಅಲ್ಲೇ ಸೆಲ್ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಡ್ರೈವ್ ಟು ಸಕ್ಸೀಡ್. ಓಕೆ, ಸೊ ಡ್ರೈವ್ ಟು ಸಕ್ಸೀಡ್ ಬಂದು ಥಾಮಸ್ ಅಲ್ವಾ ಎಡಿಸನ್ ಎಕ್ಸಾಂಪಲ್ ಕೊಡ್ಬೋದು. ಇಟ್ ಇಸ್ ಸೆಡ್ ದಟ್ ಲೈಟ್ ಬಲ್ಬ್ ಇವರು ಇನ್ವೆಂಟ್ ಮಾಡ್ತಾರೆ. ಬಟ್ ಇದಕ್ಕಿಂತ ಮುಂಚೆ ದೆರ್ ಆರ್ ಅಬೌಟ್ 1000 ಟೈಮ್ಸ್ ವಿಚ್ ಹಿ ಹ್ಯಾಸ್ ಟ್ರೈಡ್ ಟು ಮೇಕ್ ಅ ಲೈಟ್ ಬಲ್ಬ್, ಮತ್ತೆ ಫೇಲ್ ಆಗಿರ್ತಾರೆ. ಫೇಲ್ ಆಗಿ ಫೈನಲ್ ಆಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಏನಿದು ಇಷ್ಟೊಂದ್ ಸರಿ ಫೇಲ್ ಆಗಿದ್ದೀರಲ್ಲ, ಅದಾದ್ಮೇಲೆ ಕಂಡಿಡಿದ್ರಲ್ಲ, ಇದೆಲ್ಲ ಪರವಾಗಿಲ್ಲ ಅಂತ ಹೇಳಿದ್ರೆ ಎಡಿಸನ್ ಹೇಳ್ತಾರೆ, ಇಲ್ಲ, ನಾನು 1000 ಸತಿ ನಿಮ್ ಕಣ್ಣಲ್ಲಿ ನಾನು ಫೇಲ್ ಆಗಿರ್ಬೋದು, ಬಟ್ ನನ್ ಕಣ್ಣಲ್ಲಿ ನಾನು ಒಂದ್ಸರಿನೂ ಫೇಲ್ ಆಗಿಲ್ಲ. ನಾನು ಜಸ್ಟ್ 999 ಟೈಮ್ಸ್ ನಾನು ಏನ್ ಕಲ್ತಿದ್ದೀನಿ ಅಂದ್ರೆ ಹೆಂಗೆ ಒಂದ್ ಲೈಟ್ ಬಲ್ಬ್ ಮಾಡಬಾರ್ದು ಅಂತ ಕಲ್ತಿದ್ದೀನಿ ಅಂತ ಇವ್ರು ಹೇಳ್ತಾರೆ, ರೈಟ್? ಯಾವ ತರ ಒಂದು ಡ್ರೈವ್ ಟು ಸಕ್ಸೀಡ್ ಇದ್ರೆ ಇವರು ಈ ತರ ಹೇಳ್ತಾ ಇದ್ರು ಅಂತ ನೀವು ಒಂದ್ಸರಿ ಯೋಚನೆ ಮಾಡಿ, ರೈಟ್? ನೆಕ್ಸ್ಟ್ ಒನ್ ಇನಿಷಿಯೇಟಿವ್. ಅಂದ್ರೆ ಬೇರೆ ಯಾರು ಮಾಡ್ತಾರೋ ಇಲ್ವೋ, ಬಟ್ ನೀವು ಮುಂದೆ ಹೋಗಿ ಇನಿಷಿಯೇಟಿವ್ ಆಗಿ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಸಾಲು ಮರದ ತಿಮ್ಮಕ್ಕ. ಓಕೆ, ಅವರು ಮೋರ್ ದೆನ್ 5000 ಮರನ ನೆಟ್ಟಿದ್ರಂತೆ. ಹಾಗೆ ಮಾಂಜಿ ದ ಮೌಂಟೇನ್ ಮ್ಯಾನ್. ಓಕೆ, ಇವ್ರು ಒಬ್ಬರೇ ಒಂದು ಫುಲ್ ಮೌಂಟೇನ್ನೇ ಕೊರಿತಾರೆ. ಏನಕ್ಕಂದ್ರೆ ಅವರ ಒಂದು ವೈಫು ಪ್ರೆಗ್ನೆನ್ಸಿ ಟೈಮಲ್ಲಿ ಸತ್ತೋಗ್ತಾರೆ. ಏನಕ್ಕಂದ್ರೆ ಹತ್ರ ಯಾವ್ದೋ ಹಾಸ್ಪಿಟಲ್ ಇರ್ಲಿಲ್ಲ. ಆ ಒಂದು ಫುಲ್ ಮೌಂಟೇನ್ ನ ಸುತ್ತಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅಲ್ಲಿ ರೋಡ್ ವ್ಯವಸ್ಥೆ ಇರ್ಲಿಲ್ಲ ಅಂತ. ಇವ್ರು ಒಬ್ರೇ ಒಂದು ದೊಡ್ಡ ಮೌಂಟೇನ್ನೇ ಒಬ್ರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಫುಲ್ ಬ್ರೇಕ್ ಮಾಡ್ತಾರೆ, ರೈಟ್? ದಟ್ ವಾಸ್ ದಿಸ್ ಇನಿಷಿಯೇಟಿವ್. ನೆಕ್ಸ್ಟ್, ಈ ಒಂದು ಸೊಸೈಟಿಯಲ್ಲಿ ಬೇರೆಯವರ ಇಮೋಷನ್ಸ್ ನ ಹೇಗ್ ಮ್ಯಾನೇಜ್ ಮಾಡ್ತೀರಾ? ನಿಮ್ಮ ಇಮೋಷನ್ಸ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಬಟ್ ಬೇರೆಯವ್ರ ಇಮೋಷನ್ಸ್ ಮ್ಯಾನೇಜ್ ಮಾಡೋದನ್ನು ಅಷ್ಟೇ ಕಷ್ಟ, ರೈಟ್? ಸೊ ಮೊದಲನೇದಾಗಿ, ಓಕೆ, ನಾವೊಂದು ಸೊಸೈಟಿಯಲ್ಲಿ ಬೇರೆಯವ್ರ ಇಮೋಷನ್ಸ್ ಮ್ಯಾನೇಜ್ ಮಾಡಕ್ಕಾದ್ರೆ ನಮ್ಗೆ ಮೊದಲನೇದಾಗಿ ಬರೋದು ಇನ್ಫ್ಲೂಯೆನ್ಸ್, ರೈಟ್? ಸೊ ಇಲ್ಲಿ ಇನ್ಫ್ಲೂಯೆನ್ಸ್ ಬಂದು ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ಕೊಡ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೊಡ್ಬೋದು. ಇವರೆಲ್ಲ ಏನ್ ಸ್ಪೆಷಾಲಿಟಿ ಅಂದ್ರೆ, ಇವ್ರ ಇನ್ಫ್ಲೂಯೆನ್ಸ್ ಎಲ್ಲಿತ್ತು ಅಂದ್ರೆ, ಇವಾಗಿನ ಟೈಮಲ್ಲಿ ಓಕೆ ಒಂದಷ್ಟು ಕೋಟಿ ಒಂದಷ್ಟು ಲಕ್ಷ ಬರ್ತಾ ಇದೆ ಅಂದ್ರೆ, ಯಾರು ಒಂದ್ ದೊಡ್ಡ ಆಕ್ಟರ್ಸ್ ಪಾನ್ ಪರಾಗ್ನು ಸೆಲ್ ಮಾಡ್ತಾರೆ, ಓಕೆ, ಪಾನ್ ಮಸಾಲನು ಸೆಲ್ ಮಾಡ್ತಾರೆ, ಒಂದು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಸೆಲ್ ಮಾಡ್ತಾರೆ, ಓಕೆ,
ಆಮೇಲೆ ಅದೇ ಇನ್ನೊಂದ್ ಸ್ವಲ್ಪ ದುಡ್ಡು ಬಂದ್ರೆ ಇನ್ನು ಗ್ಯಾಂಬ್ಲಿಂಗ್ ಸೆಲ್ ಮಾಡ್ತಾರೆ. ಓಕೆ 1 2 3 ರಮ್ಮಿ ಅದು ಇದು ಅಂತ ಏನೇನೋ ಬೆಟ್ಟಿಂಗು. ಸೊ ಇದನ್ನು ಸೆಲ್ ಮಾಡ್ತಾರೆ. ಬಟ್ ಸಚಿನ್ ತೆಂಡೂಲ್ಕರ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ, ಅವ್ರ ಫುಲ್ ಲೈಫ್ ಅವ್ರ ಫುಲ್ ಕೆರಿಯರ್ ಅಲ್ಲಿ ಏನೇನೋ ಆಫರ್ ಬಂತು. ಬಟ್ ಒಂದು ಸರಿನೋ ಯಾವ್ದೋ ಒಂದು ಆಲ್ಕೋಹಾಲಿಕ್ ಡ್ರಿಂಕ್ ಆಗಿರ್ಲಿ, ಬೇರೆ ಯಾವ್ದೇ ಒಂದಾಗಿರ್ಲಿ, ಅಲ್ಲಿ ಎಷ್ಟು ದುಡ್ಡು ಆಫರ್ ಮಾಡಿದ್ರು ಏನೋ ಒಂದು ಕೆಟ್ಟದಾಗ್ತಿದೆ ಸಮಾಜಕ್ಕೆ ಅಂದ್ರೆ ಯಾವತ್ತೂ ಒಪ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವರು, ಓಕೆ ಅಣ್ಣ ಅವರು, ನಂದಿನಿ ಒಂದು ಹಾಲ್ ಪ್ಯಾಕೆಟ್ ಎಲ್ಲಾರ್ಗೂ ಸೇರ್ಬೇಕು, ಎಲ್ಲಾರು ಹಾಲ್ ಕುಡಿಯೋ ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಆ ಒಂದು ಅಡ್ವರ್ಟೈಸ್ಮೆಂಟ್ ಅವರು ಫ್ರೀ ಆಗಿ ಮಾಡ್ತಾರೆ ಅವ್ರ ಟೈಮಲ್ಲಿ. ರೈಟ್, ಯಾವ ತರ ಒಂದು ಮನ್ಸಿರ್ಬೇಕು ಈ ಒಂದು ಕಮರ್ಷಿಯಲ್ ಎರಾ ಅಲ್ಲಿ ಅವರು ಎಲ್ಲಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ರೈಟ್, ನೆಕ್ಸ್ಟ್ ಇನ್ಸ್ಪಿರೇಷನಲ್ ಲೀಡರ್ಶಿಪ್. ಓಕೆ, ಇನ್ಸ್ಪಿರೇಷನಲ್ ಲೀಡರ್ಶಿಪ್ ಬಂದು ಎಕ್ಸಾಂಪಲ್ ಬಂದು JRD ಟಾಟಾ. ಓಕೆ, ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅವ್ರು ಏನೇನ್ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂತ. ಓಕೆ, ಇನ್ಸ್ಪಿರೇಷನಲ್ ಲೀಡರ್ಶಿಪ್. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅವ್ರು ಹೋಗ್ಬಿಟ್ಟು ಒಂದು ಸ್ಟೀಲ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾರೆ. ಓಕೆ, ಆಮೇಲೆ ಆ ಒಂದು ಇದ್ರಲ್ಲಿ ವೆಂಚರ್ ಮಾಡುವಾಗ ಅವಾಗ ಗೊತ್ತಾಗುತ್ತೆ ಎಂಪ್ಲಾಯೀಸೇ ಸರಿಯಾಗಿ ಬರ್ತಾ ಇರಲ್ಲ ಅಂತ. ಸೊ ಈ ವಾಸ್ ಒನ್ ಆಫ್ ದ ಫಸ್ಟ್ ಪಯನಿಯರ್ಸ್. ಪ್ರತಿಯೊಬ್ಬರಿಗೂ ತಂದು ಇನ್ಶೂರೆನ್ಸ್ ಮಾಡಿಸಿ, ಪೆನ್ಷನ್ ಮಾಡಿಸಿ, ಅಲ್ಲಿರೋ ಎಲ್ಲಾ ವರ್ಕರ್ಸ್ಗೂ ಓಕೆ ಇನ್ಶೂರೆನ್ಸ್ ಪೆನ್ಷನ್ ಕೊಟ್ಟು ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಮಾಡಿ ಅಂತ ಎಲ್ಲ ಎಕ್ಸ್ಟ್ರಾ ಬೋನಸ್ ಎಲ್ಲ ಕೊಟ್ಟು ಎಂಪ್ಲಾಯೀಸ್ ನ ಆ ತರ ನೋಡ್ಕೊಂಡಿರೋರು. ಓಕೆ, ನೆಕ್ಸ್ಟ್ ಬಿಲ್ಡಿಂಗ್ ಬಾಂಡ್ಸ್. ಓಕೆ, ಬಿಲ್ಡಿಂಗ್ ಬಾಂಡ್ಸ್ ಬಂದು ಯು ಕ್ಯಾನ್ ಟೆಲ್ ವಾರನ್ ಬಫೆಟ್, ಓಕೆ ಬರ್ಕ್ಶೈರ್, ಇವರೆಲ್ಲ ಅವ್ರ ಆರ್ಗನೈಸೇಷನ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಇನ್ಫ್ಲೂಯೆನ್ಸ್ ಬಂದು ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಕ್ಯಾಪ್ಟನ್ ಗೋಪಿನಾಥ್. ನೀವೆಲ್ಲ ಈ ಫಿಲಂ ನೋಡಿರ್ಬೋದು ಸೂರ್ಯದು. ಓಕೆ, ಸೂರ್ಯರೈ ಪೊಟ್ರು ಅಂತ. ಓಕೆ, ಅಂದ್ರೆ ಒಂದು 1000 ಸತಿ ಅವ್ರಿಗೆ ಎಷ್ಟೊಂದು ಫೇಲ್ಯೂರ್ಸ್ ಬರುತ್ತೆ. ಓಕೆ, ಇದು ಕ್ಯಾಪ್ಟನ್ ಗೋಪಿನಾಥ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಡೆಕ್ಕನ್ ಏರ್ವೇಸ್ ಅಲ್ವಾ, ಹಾಸನ್ ಹತ್ರ ಇರೋ ಗೋರೂರ್ ಅನ್ನೋ ಒಂದು ಹಳ್ಳಿಯಿಂದ ಬರ್ತಾರೆ ಇವರು. ಓಕೆ, ಸೊ ಒಂದು ಫ್ಲೈಟ್ ಸ್ಟಾರ್ಟ್ ಮಾಡಿ ಒಂದು ಕಾಮನ್ ಮ್ಯಾನ್ ನ ಫ್ಲೈಟ್ ಅಲ್ಲಿ ಕೂರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಬರ್ತಾರೆ. ಓಕೆ, ಸೊ ಲಾಸ್ಟ್ ಬಂದು ಟೀಮ್ ವರ್ಕ್ ಅಂಡ್ ಕೊಲಾಬರೇಷನ್. ಟೀಮ್ ವರ್ಕ್ ಅಂಡ್ ಕೊಲಾಬರೇಷನ್ ಅಂದ್ರೆ ಇವಾಗ ಲೈಕ್ ಫಾರ್ ಎಕ್ಸಾಂಪಲ್ ಮಂಗಲ್ಯಾನ್ ಅಂತ ನಾವು ತಗೋಬಹುದು. ಮಂಗಲ್ಯಾನ್ ಅಲ್ಲಿ ಏನಾಯ್ತು, ಓಕೆ ಮಿಷನ್ ಟು ಮಾರ್ಸ್, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕರಿತೀವಿ ನಾವು. ನಮ್ಮ ಮಾಮ್ ನ ಕಳಿಸ್ತೀವಿ ಎಲ್ಲಿಗೆ, ಮಾರ್ಸ್ಗೆ. ಓಕೆ, ಮಾರ್ಸ್ ಆರ್ಬಿಟರ್ ಮಿಷನ್. ನಿಮ್ಮ ಅಮ್ಮ ಅನ್ಕೋಬೇಡಿ, ಮಾಮ್. ಓಕೆ, ಸೊ ಈ ಒಂದು ಸರ್ಕಮ್ಸ್ಟಾನ್ಸ್ ಅಲ್ಲಿ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಬಡ್ಜೆಟೇ ಇರ್ಲಿಲ್ಲ. ಇಂಡಿಯನ್ ಗವರ್ಮೆಂಟ್ ಈ ಒಂದು ಮಿಷನ್ಗೆ ಬಡ್ಜೆಟೇ ಕೊಟ್ಟಿಲ್ಲ, ತುಂಬಾ ಕಡಿಮೆ ಕೊಟ್ಟಿತ್ತು. ಎಲ್ಲರೂ ಈ ತರ ಮಿಷನ್ಗೆ ಮೂನಿಗೂ ಕಳ್ಸಕ್ ಆಗಲ್ಲ ಅಂತ ಹೇಳ್ತಿದ್ರು. ಬಟ್ ನಾವು ಅದನ್ನು ಮೀರಿ, ಆ ಒಂದು ಬಡ್ಜೆಟ್ನು ಮೀರಿ, ಓಕೆ ವಿತ್ ವೆರಿ ಲಿಟಲ್ ಪ್ರೊಪಲ್ಷನ್, ವೆರಿ ಲಿಟಲ್ ಫ್ಯೂಲ್ ಒಂದು ಡಿವೈಸ್ ಮಾಡಿ ನಿಧಾನಕ್ಕೆ ಆದ್ರೂ, ಬಟ್ ಫೈನಲಿ ವಿ ಸೆಂಡ್ ಅ ಮಿಷನ್ ಟು ಮಾರ್ಸ್. ಈ ಒಂದು ಮಿಷನ್ ಯಾವ ತರ ಕಂಪೇರ್ ಮಾಡ್ತಾರೆ ಅಂದ್ರೆ, ಮಾರ್ಸ್ ಮೇಲೆ ಒಂದು ಮೂವಿನೂ ಇದಕ್ಕಿಂತ ಕಾಸ್ಟ್ಲಿ ಆಗಿರುತ್ತೆ, ಬಟ್ ಇಂಡಿಯಾ ಅವರು ಇದೇ ಬಡ್ಜೆಟ್ ಅಲ್ಲಿ ಮಾರ್ಸ್ಗೆ ಆಕ್ಚುಲಿ ಸ್ಪೇಸ್ ಕ್ರಾಫ್ಟೇ ಕಳಿಸ್ಬಿಟ್ರು ಅಂತ. ರೈಟ್, ಸೊ ಒಂದು ಇಮೋಷನಲ್ ಇಂಟೆಲಿಜೆನ್ಸ್ ಇದ್ರೆ ಇದೆಲ್ಲ ಇರುತ್ತೆ. ಒಂದು ನಮ್ಮ ಇಮೋಷನ್ಸ್ ನ ನಾವು ಅರ್ಥ ಮಾಡ್ಕೋಬಹುದು, ನಮ್ಮ ಇಮೋಷನ್ಸ್ ನ ನಾವು ರೆಗ್ಯುಲೇಟ್ ಮಾಡ್ಕೋಬಹುದು. ಬೇರೆಯವ್ರ ಇಮೋಷನ್ಸ್ ನ ಅರ್ಥ ಮಾಡ್ಕೋಬಹುದು, ಬೇರೆಯವ್ರ ಇಮೋಷನ್ಸ್ ನು ರೆಗ್ಯುಲೇಟ್ ಮಾಡಬಹುದು. ಒಂದು ಟ್ರೂಲಿ ಇಂಟೆಲಿಜೆಂಟ್ ಪರ್ಸನ್ ಈ 4 ಯಾವಾಗ ಮ್ಯಾನೇಜ್ ಮಾಡ್ತಾನೋ ಅವಾಗ ಆ ಸ್ಥಿತ ಪ್ರಜ್ಞೆ ಅನ್ನೋ ಕಾನ್ಸೆಪ್ಟ್ ಟ್ರೂಲಿ ಅಚೀವ್ ಮಾಡ್ಬೋದು. ಓಕೆ, ಸೊ ಇವಾಗ ಕ್ವಿಕ್ ಆಗಿ ಇದನ್ನು ನೋಡ್ಬಿಡೋಣ ಒಂದೊಂದಾಗಿ ಡೀಟೇಲ್ ಆಗಿ. ಸೊ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು ಬೇಸಿಕ್ಲಿ? ಓಕೆ, ಅಂದ್ರೆ ಅವರ ಒಂದು ಮನೋಭಾವ, ಅವರ ಒಂದು ಭಾವನೆಗಳನ್ನು ಅವರು ಜಾಗೃತರಾಗಿರೋದು. ಅಂದ್ರೆ ಬೀಯಿಂಗ್ ಅವೇರ್ ಆಫ್ ದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ದ ಇಮೋಷನ್ಸ್. ಅರಿಸ್ಟಾಟಲ್ ಏನ್ ಹೇಳ್ತಾರೆ, ಓಕೆ ನೋ ದೈ ಸೆಲ್ಫ್ ಅಂತ ಹೇಳ್ತಾರೆ. ನೋ ದೈ ಸೆಲ್ಫ್ ಅಂದ್ರೆ ಫಸ್ಟ್ ನಿಮ್ಮನ್ನ ನೀವು ಅರ್ಥಕೊಳ್ಳಿ, ಎಲ್ಲಾನು ನಿಮ್ಮನ್ನ ನೀವು ತಿಳ್ಕೊಂಡ್ರೆ ಎಲ್ಲಾನು ನಿಮ್ಗೆ ತಿಳಿದ್ ಬಿಡುತ್ತೆ ಅಂತ. ಸೊ ಸೆಲ್ಫ್ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಮೈ ವಿಸ್ಡಮ್. ಇಫ್ ಐ ಆಮ್ ನಾಟ್ ಸೆಲ್ಫ್ ಅವೇರ್, ಅವಾಗ ನನಗೆ ಏನ್ ಇಮೋಷನ್ಸ್ ಫೀಲ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗದೆ ಇರ್ಬೋದು. ಬಟ್ ಒಂದ್ಸರಿ ನಾನು ಅರ್ಥ ಮಾಡ್ಕೊಂಡ್ರೆ ಬೇರೆ ಎಲ್ಲಾನು ನನ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾನು ಸೆಲ್ಫ್ ಅವೇರ್ ಆಗಿರ್ತೀನೋ ಅವಾಗ ತುಂಬಾ ಹಂಬಲ್ ಆಗಿರ್ತೀನಿ. ಮತ್ತೆ ರಿಯಲಿಸ್ಟಿಕ್ ಗೋಲ್ ಸೆಟ್ಟಿಂಗ್ ಅಂದ್ರೆ ಇವತ್ತು ನಾನು ಅದು ಓದ್ಬಿಡ್ತೀನಿ, ಇದು ಓದ್ಬಿಡ್ತೀನಿ, ಇನ್ನೊಂದು ಓದ್ಬಿಡ್ತೀನಿ ಅಂತ ಲಾಸ್ಟ್ ಅಲ್ಲಿ ಏನು ಓದಲ್ಲ, ಬರೀ ಫಸ್ಟ್ ಒಂದು 2 ಪೇಜ್ ಮಾತ್ರ ಓದಿರ್ತೀನಿ. ಇಲ್ಲಿ ರಿಯಲಿಸ್ಟಿಕ್ ಗೋಲ್ ಸೆಟ್ಟಿಂಗ್ ನಿಮ್ಗೆ ಯಾವಾಗ ಗೊತ್ತಾಗತ್ತೋ ಅವಾಗ ಆಟೋಮೆಟಿಕ್ಲಿ ನಿಮ್ಗೆ 2 ಪೇಜ್ ಓದೋ ಕೆಪಾಸಿಟಿ ಇದ್ರೆ 2 ಪೇಜ್ ಅಂತಾನೆ ಹೇಳ್ತೀರಾ.
ಅಟ್ಲೀಸ್ಟ್ ನೀವ್ ಆ ಗೋಲ್ ಅಚೀವ್ ಮಾಡಿದೀರಾ ಅಂತ ಅಟ್ಲೀಸ್ಟ್ ಇರುತ್ತಲ್ಲ. ನಾಳೆ ಒಂದು ವಿನ್ನರ್ ಮೈಂಡ್ ಸೆಟ್ ಇಂದ ಹೋಗ್ತೀರಾ, ಲೂಸರ್ ಮೈಂಡ್ ಸೆಟ್ ಇಂದ ಓದಕ್ ಹೋಗಲ್ಲ. ಇದು ರಿಯಲಿಸ್ಟಿಕ್ ಗೋಲ್ ಸೆಟ್ಟಿಂಗ್. ನೆಕ್ಸ್ಟ್ ಫ್ರೀಕ್ವೆಂಟ್ ಗೋಲ್ ರಿಯಲೈಸೇಷನ್ ಅಂದ್ರೆ ಯಾವಾಗ್ಲೂ ನಿಮ್ ಗೋಲ್ ನ ನೀವು ಅಚೀವ್ ಮಾಡ್ತಾ ಇದ್ರೆ ನಿಮಗ್ ನೀವೇ ಒಂದು ವಿನ್ನರ್ ತರ ಕಾಣಿಸ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಒಂದು ಮಿರರ್ ಮುಂದೆ, ಒಂದು ಕನ್ನಡಿ ಮುಂದೆ ನಿಮ್ಮನ್ನ ನೀವು ನೋಡುವಾಗ ನಿಮ್ ಕಣ್ ಮುಂದೆ ಒಬ್ರು ಯಾವಾಗ್ಲೂ ಎಲ್ಲಾ ಚಿಕ್ಕ ಚಿಕ್ಕ ಗೋಲ್ಸ್ ಅಚೀವ್ ಮಾಡಿ ಒಂದು ದೊಡ್ಡ ಗೋಲ್ ಅಚೀವ್ ಮಾಡೋ ಒಂದು ಕೆಪಾಸಿಟಿ ಇರೋ ಒಂದು ವಿನ್ನರ್ ಕಾಣಿಸ್ತಾರೆ. ಯಾವ ಗೋಲ್ಸ್ ಅಲ್ಲಿ ಅಚೀವ್ ಮಾಡದೆ ಲೈಫ್ ಅಲ್ಲಿ ಏನು ಮಾಡದೆ ಇರೋ ಒಂದು ಲೂಸರ್ ಕಾಣಿಸಲ್ಲ, ರೈಟ್? ನೆಕ್ಸ್ಟ್ ಇದಿದ್ರೆ ಅಲ್ಟಿಮೇಟ್ಲಿ ಏನಾಗ್ತಾ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಕರೇಜ್ ಆಫ್ ಕನ್ವಿಕ್ಷನ್ ಜಾಸ್ತಿ ಆಗುತ್ತೆ, ಸೆಲ್ಫ್ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸೆಲ್ಫ್ ರೆಗ್ಯುಲೇಷನ್. ಸೆಲ್ಫ್ ರೆಗ್ಯುಲೇಷನ್ ಅಂದ್ರೆ ನಮ್ಮ ಒಂದು ಇಮೋಷನ್ಸ್ ನಾವು ಮ್ಯಾನೇಜ್ ಮಾಡ್ಕೊಳ್ಳೋದು. ಅಂದ್ರೆ ಇಟ್ ಪ್ರಿವೆಂಟ್ಸ್ ಅಸ್ ಫ್ರಮ್ ಬೀಯಿಂಗ್ ಪ್ರಿಸನರ್ಸ್ ಆಫ್ ಅವರ್ ಓನ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ನಮ್ಮ ಒಂದು ಫೀಲಿಂಗ್ ನಲ್ಲಿ ನಾವೇ ಒಂದು ಸೆರೆ ಹಾಕೊಂಡು ಅದರಲ್ಲಿ ನಾವೇ ಒಂದು ಒಂದು ಪ್ರಿಸನರ್ಸ್ ಆಗಿರಲ್ಲ ಅಂತ. ಓಕೆ, ಸೊ ಇದು ಟೆಂಪರೆನ್ಸ್ ಬಗ್ಗೆ ಮಾತಾಡೋಣ. ಟೆಂಪರೆನ್ಸ್ ಅಂದ್ರೆ ಏನು? ಪ್ಲಾಟೋಸ್ 4 ಕಾರ್ಡಿನಲ್ ವರ್ಚ್ಯೂಸ್ ಅಲ್ಲಿ ಇದನ್ನು ಒಂದು. ವಿಸ್ಡಮ್, ಕರೇಜ್, ಟೆಂಪರೆನ್ಸ್, ಜಸ್ಟಿಸ್ ಅಂತ ಅವ್ರು ಯಾರು ಏನ್ ಹೇಳ್ತಾರೆ. ಟೆಂಪರೆನ್ಸ್ ಅಂದ್ರೆ ಇಮೋಷನಲ್ ಆಗಿ ವೇವರ್ ಆಗಲ್ಲ, ಯಾವಾಗ್ಲೂ ಸಂತೋಷವಾಗಿರ್ತಾರೆ, ಯಾವಾಗ್ಲೂ ಒಂದು ಸ್ಟೆಡಿ ಸ್ಟೇಟ್ ಅಲ್ಲಿ ಇರ್ತಾರೆ, ಯಾವಾಗ್ಲೂ ಒಂದು ಫ್ಲೋ ಸ್ಟೇಟ್ ಅಲ್ಲಿ ಇರ್ತಾರೆ. ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾ ಇರ್ತಾರೋ ಅದ್ರಲ್ಲಿ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ, ಹ್ಯಾಲುಸಿನೇಟ್ ಮಾಡಲ್ಲ, ಓಕೆ, ಪ್ರೊಕ್ಯಾಸ್ಟಿನೇಟ್ ಮಾಡಲ್ಲ. ಓಕೆ, ಸೊ it helps in controlling disruptive impulsive mood and staying in control. Will not stereotype, no verbally attacking and not making any rushed decision. ಯಾವಾಗ ನಮ್ಮ ಇಮೋಷನ್ಸ್ ಮೇಲೆ ರೆಗ್ಯುಲೇಷನ್ ಇರಲ್ವೋ, ಏನೋ ಒಂದ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಕೆಟ್ಟ ಮಾತಲ್ಲಿ ಬೇರೆಯವ್ರಿಗೆ ಬೈತೀವಿ. ಏನೋ ಇವಾಗ ಕಾರಲ್ಲಿ ಹಿಂಗ್ ಹೋಗ್ತಾ ಇರ್ತೀವಿ, ಯಾರೋ ಹಿಂಗ್ ಅಡ್ಡ ಬರ್ತಾರೆ, ಇಮಿಡಿಯೇಟ್ ಆಗಿ ಬೈಯೋದು. ಏನಕ್ಕೆ? ಆ ಇಮೋಷನ್ಸ್ ನಿಮ್ಗೆ ಯಾವಾಗ ರಶ್ ಫೀಲ್ ಆಗುತ್ತೋ ನಿಮಗ್ ನೀವೇ ಆ ಇಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಓಕೆ, ಸ್ಟೀರಿಯೋ ಟೈಪಿಂಗ್ ಅಂದ್ರೆ ಇವರೆಲ್ಲ ಇದೇ ತರ ಬಿಡು ನನಗೆ ಗೊತ್ತು ಅಂತ ಹೇಳೋದು. ನೀವ್ ಯಾರು ಜಡ್ಜ್ ಮಾಡಕ್ಕೆ? ನಿಮ್ಮ ಇಮೋಷನ್ಸ್ ನಿಮ್ಮ ಒಳಗಡೆ ಇಟ್ಕೊಳ್ಳಿ, ಅದನ್ನ ಕಂಟ್ರೋಲ್ ಮಾಡಿ. ಓಕೆ, ಸೊ ಈ ಎನರ್ಜಿ ನೀವ್ ಎಲ್ಲಿ ಡಿಪ್ಲಾಯ್ ಮಾಡ್ತೀರಾ ಅಂದ್ರೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ. ಓಕೆ, ನೀವ್ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಈ ಒಂದು ಸೆಲ್ಫ್ ರೆಗ್ಯುಲೇಷನ್ ನಿಮ್ಮಲ್ಲಿದ್ದೆ ಆ ಒಂದು ಕಾನ್ಫ್ಲಿಕ್ಟ್ ನ ನೀವು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ. ಓಕೆ, ನಿಮ್ಮೊಳಗಡೆ ಆ ಒಂದು ಕಂಟ್ರೋಲ್ ಇರುತ್ತೆ, ಸೆಲ್ಫ್ ರಿಸ್ಟ್ರೇಂಟ್ ಇರುತ್ತೆ. ಇದರಿಂದ ನಿಮ್ಮ ಎಲ್ಲ ಒಳ್ಳೆ ಕ್ವಾಲಿಟೀಸ್ ಜಾಸ್ತಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಂಟಿಗ್ರಿಟಿ, ಟ್ರಾನ್ಸ್ಪರೆನ್ಸಿ, ಟ್ರಸ್ಟ್ ವರ್ತಿನೆಸ್, ಅಡಾಪ್ಟಬಿಲಿಟಿ, ಇನೋವೇಷನ್, ಈ ತರ. ನೆಕ್ಸ್ಟ್ ಸೆಲ್ಫ್ ಮೋಟಿವೇಶನ್. ಸೆಲ್ಫ್ ಮೋಟಿವೇಶನ್ ಅಂದ್ರೆ ಅಬಿಲಿಟಿ ಟು ಮಾರ್ಷಲ್ ಆರ್ ಇಮೋಷನ್ಸ್ ಇನ್ ಪರ್ಸ್ಯೂಟ್ ಆಫ್ ದ ಗೋಲ್. ದಿಸ್ ಹೆಲ್ಪ್ಸ್ ಇನ್ ಗೋಲ್ ಕಮಿಟ್ಮೆಂಟ್. ಓಕೆ, ಸೊ ನಾಟ್ ಗೆಟಿಂಗ್ ಅಪ್ಸೆಟ್ ಬೈ ಫ್ರೀಕ್ವೆಂಟ್ ಡಿಸಪಾಯಿಂಟ್ಮೆಂಟ್ಸ್. ಅಂದ್ರೆ ಸೆಲ್ಫ್ ಮೋಟಿವೇಶನ್ ಅಂದ್ರೆ ಅಲ್ಟಿಮೇಟ್ಲಿ ಇಲ್ಲಿ ಏನಾಗ್ತಿದೆ, ಸೆಲ್ಫ್ ಮೋಟಿವೇಶನ್ ಅಂದ್ರೆ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಂತಾ ಇದ್ದೀರಾ. ಓಕೆ, ಸೊ ಇಲ್ಲಿ ನೆವರ್ ಸೇ ಡೈ ಆಟಿಟ್ಯೂಡ್ ಬರ್ತಾ ಇದೆ, ಆಮೇಲೆ ಇಮೋಷನಲ್ ಟರ್ಮಾಯಿಲ್ ಬರ್ತಾ ಇದೆ, ಇನ್ಕ್ರೀಸ್ ಮೊರಾಲ್ ಆಫ್ ಟೀಮ್, ಸೆಲ್ಫ್ ಡಿಟರ್ಮಿನಿಸಮ್. ಸೆಲ್ಫ್ ಡಿಟರ್ಮಿನಿಸಮ್ ಅಂದ್ರೆ ನಿಮ್ಮ ಒಂದು ತಲೆ ಬರಹ ಏನಿದೆ, ಹಣೆ ಬರಹ, ಓಕೆ, ಅದನ್ನ ನೀವೇ ಡಿಸೈಡ್ ಮಾಡ್ತೀರಾ. ಎಲ್ಲ ಆಲ್ರೆಡಿ ದೇವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಲ್ಲ, ರೈಟ್? ಮತ್ತೆ ಯಾವಾಗ್ಲೂ ಏನೋ ಒಂದು ನೆಕ್ಸ್ಟ್ ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಡ್ರೈವ್ ಇರುತ್ತೆ. ಓಕೆ, ಸೊ ಈ ಒಂದು ಥಿಂಗ್ ನ ನಾವು ಇವರು ಮೊದಲನೇ ಬುಕ್ ಅಲ್ಲಿ, ಅಂದ್ರೆ ಡೇನಿಯಲ್ ಗೋಲ್ಮ್ಯಾನ್ ಬರ್ದಿರುವ ಮೊದಲನೇ ಬುಕ್ ಅಲ್ಲಿ 5 ಕಾಂಪೊನೆಂಟ್ಸ್ ಇದೆ ಅಂತ ಹೇಳ್ತಾರೆ. ಅದ್ರಲ್ಲಿ ಸೆಲ್ಫ್ ಮೋಟಿವೇಶನ್ ಒಂದಾಗಿರುತ್ತೆ. ಬಟ್ ಅವ್ರು ಬರೆಯೋ ಸೆಕೆಂಡ್ ಬುಕ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಎಂಪತಿ ಅನ್ನೋದನ್ನು ಸೆಲ್ಫ್ ಮೋಟಿವೇಶನ್ ಅಲ್ಲೇ ಸಾರಿ ಈ ಸೆಲ್ಫ್ ಮೋಟಿವೇಶನ್ ಅನ್ನೋದನ್ನು ಎಂಪತಿಯಲ್ಲೇ ಸೇರಿದೆ, ಎರಡು ಸಪರೇಟ್ ಅಲ್ಲ, ಟೋಟಲ್ 4 ಕಾಂಪೊನೆಂಟ್ಸ್ ಇರೋದು. ಅಲ್ಟಿಮೇಟ್ಲಿ ನಿಮ್ಗೆ ಎಂಪತಿ ಇದ್ರೆ ಮೋಟಿವೇಶನ್ ಇರುತ್ತೆ ಅಂತ ಹೇಳ್ಬಿಡ್ತಾರೆ. ಓಕೆ, ಸೊ ಇದು 4ನೇದು ಬಂದು ಎಂಪತಿ. ಇಲ್ಲಿ ಎಂಪತಿ ಅಂದ್ರೆ ಏನು? ಮೊದಲು ಬೇರೆಯವರ ಒಂದು ಜಾಗದಲ್ಲಿ ನೀವಿದ್ದು ಅವರ ಒಂದು ಇಮೋಷನ್ಸ್ ನ ನೀವು ಅರ್ಥ ಮಾಡ್ಕೊಂಡು, ಓಕೆ, ಅದಾದ್ಮೇಲೆ ನಿಮ್ಮೊಳಗಡೆ ನೀವೇ ಆ ಒಂದು ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನೀವು ಅದಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡೋದು, ಅದು ಎಂಪತಿ, ರೈಟ್? ಅಂದ್ರೆ ಬೇರೆಯವರ ಒಂದು ಕಣ್ಣಲ್ಲಿ ನೋಡೋದು, ಬೇರೆಯವರ ಒಂದು ದೃಷ್ಟಿಯಲ್ಲಿ ನೋಡೋದು, ಬೇರೆಯವರ ಒಂದು ಕಿವಿಯಲ್ಲಿ ಕೇಳೋದು, ಬೇರೆಯವರ ಒಂದು ಹಾರ್ಟ್ ಅಲ್ಲಿ ಫೀಲ್ ಮಾಡೋದು, ಅದೇ ಎಂಪತಿ, ರೈಟ್? ಸೊ ಇಟ್ ಹೆಲ್ಪ್ಸ್ ಇನ್ ಟೀಮ್ ಬಿಲ್ಡಿಂಗ್ ಪ್ಲಸ್ ಟೀಮ್ ವರ್ಕ್. ಇಟ್ ಲೀಡ್ಸ್ ಟು ಜನರೇಷನ್ ಆಫ್ ಸಿನರ್ಜಿ, ಓಕೆ ಅಲ್ವಾ? ಅಪ್ರಿಸಿಯೇಷನ್ ಆಫ್ ಡೈವರ್ಸಿಟಿ ಅಂಡ್ ರಿಯಲೈಸಸ್ ಹ್ಯೂಮನ್ ಪೊಟೆನ್ಷಿಯಲ್. It helps in adaptation to the changing environment.
ಲಾಸ್ಟ್ ಒಂದು ಕಾಂಪೊನೆಂಟ್ ಏನಂದ್ರೆ ಸೋಷಿಯಲ್ ಸ್ಕಿಲ್ಸ್. ಸೋಷಿಯಲ್ ಸ್ಕಿಲ್ಸ್ ನಿಮ್ಗೆ ಯಾವಾಗ ಬರುತ್ತೆ ಅಂದ್ರೆ ಬೇರೆಯವರ ಇಮೋಷನ್ಸ್ ನೀವು ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಆ ಒಂದು ಇಮೋಷನ್ಸ್ ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಹೇಗ್ ನಡ್ಕೊಂಡ್ರೆ ಈ ಒಂದು ಇಮೋಷನ್ಸ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ ಅಂತ ನೀವ್ ಯಾವಾಗ ಯೋಚನೆ ಮಾಡಕ್ಕೆ ಆಗುತ್ತೋ ಅವಾಗ ನಿಮ್ಗೆ ಸೋಷಿಯಲ್ ಸ್ಕಿಲ್ಸ್ ಬರುತ್ತೆ. ಅಂದ್ರೆ ಸೊಸೈಟಿಯಲ್ಲಿ ನಿಮ್ಮನ್ನ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಮಾಡತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಎಲ್ಲಾ ರಿಲೇಷನ್ಸ್ ಚೆನ್ನಾಗಿ ಇಟ್ಕೊಂತೀರಾ, ಒಳ್ಳೆ ನೆಟ್ವರ್ಕ್ ಇರುತ್ತೆ, ಮತ್ತೆ ಎಲ್ಲರ ಜೊತೆ ಒಳ್ಳೆ ರ್ಯಾಪೋ ಇರುತ್ತೆ. ನಿಮ್ಮ 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 ಕೆಳಗಡೆ ಕೆಲಸ ಮಾಡೋ ಸಬಾರ್ಡಿನೇಟ್ಸ್ ಇರ್ಬೋದು, ಮತ್ತೆ ನಿಮ್ ಹೈಯರ್ ಅಪ್ಸ್ ಇರ್ಬೋದು, ಎಲ್ಲರ ಜೊತೆ ಒಂದು ಒಳ್ಳೆ ರ್ಯಾಪೋ ಮೇಂಟೈನ್ ಮಾಡ್ತೀರಾ. ಇದು ನಿಮ್ಗೆ ಒಂದು ಸಮಾಜದಲ್ಲಿ ಒಂದು ಇನ್ಫ್ಲೂಯೆನ್ಸ್ ತಂದ್ಕೊಡುತ್ತೆ. ಬೇರೆಯವ್ರನ್ನ ನಿಮ್ಗೆ ಏನ್ ಕೆಲಸ ಹೇಳ್ತೀರೋ ಅವ್ರಿಗೆ ಮಾಡುವಂತ ಒಂದು ಪರ್ಸುವೇಷನ್ ಕೆಪಾಸಿಟಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ಏನೇ ಒಂದು ಚೇಂಜ್ ಹೊರಗಡೆ ಆದ್ರೂ ಅದನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಆಗುತ್ತೆ. ಓಕೆ, ಮತ್ತೆ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಒಂದು ಮಿಡಲ್ ಪಾತ್ ಅಲ್ಲಿ ಏನು ಕೋಪ ಪಡದೆ ಅದನ್ನ ರಿಸಾಲ್ವ್ ಮಾಡಿ ಡಿಪ್ಲೊಮ್ಯಾಟಿಕಲಿ ಇದನ್ನ ರಿಸಾಲ್ವ್ ಮಾಡೋ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಆಗುತ್ತೆ. ಸೊ ಇಲ್ಲಿ ಏನ್ ಹೇಳಕ್ ನಾನು ಹೊರಟಿದ್ದೀನಿ ಅಂದ್ರೆ ಸಕ್ಸಸ್ ಅನ್ನೋದು ಇಟ್ ಇಸ್ ಅ ಕಾಂಪೊನೆಂಟ್ ಆಫ್ 3 ಥಿಂಗ್ಸ್. ನಂಬರ್ 1, ಇಮೋಷನಲ್ ಇಂಟೆಲಿಜೆನ್ಸ್, ಅಥವಾ ಯು ಕ್ಯಾನ್ ಸೇ ದಟ್ ಇಮೋಷನಲ್ ಕೋಶಂಟ್ ಪ್ಲಸ್ IQ ಅಂದ್ರೆ ಇಂಟೆಲೆಕ್ಚುಯಲ್ ಕೋಶಂಟ್ ಪ್ಲಸ್ ಎಥಿಕಲ್ ಕೋಶಂಟ್ ಪ್ಲಸ್ ಸ್ಪಿರಿಚುವಲ್ ಕೋಶಂಟ್. ಇಷ್ಟು ಇದ್ರೆ ನಿಮ್ಮನ್ನ ಯಾರು ತಡೆಯಕ್ಕಾಗಲ್ಲ. ಅಂಡ್ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್. ವಿತ್ ದಿಸ್ ಐ ಕನ್ಕ್ಲೂಡ್ ಮೈ ಕ್ಲಾಸ್ ಅಂಡ್ ವಿ ಹ್ಯಾವ್ ಫಿನಿಶ್ಡ್ ಡೇ 14. ಓಕೆ, ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಕಂಪ್ಲೀಟೆಡ್ ಟಿಲ್ ಹಿಯರ್, ಡ್ರಾಪ್ ಅ ಕಮೆಂಟ್ ಟೆಲ್ಲಿಂಗ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ಡೇ 14 ಅಂಡ್ ಐ ವಿಲ್ ಕಂಪ್ಲೀಟ್ 70-day ಚಾಲೆಂಜ್. ಓಕೆ, ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ತಿಳಿಸಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್, ಸೊ ಇದನ್ನ ಸರಿಯಾಗಿ ಓದ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಅಲ್ಲೂ ಹೆಲ್ಪ್ ಆಗುತ್ತೆ. Until then, I'll see you all at day 15. Thank you and have a nice day.